ಆತ್ಮೀಯ ಸೋದರ ಸೋದರರೇ, ನಿನ್ನೆ ತರಗತಿಯಲ್ಲಿ 47ನೇ ಸೂತ್ರವನ್ನ ತಿಳ್ಕೊಂಡು ಇವತ್ತು ಅದರೇ ಮುಂದುವರಿಸಿಕೊಂಡಿರ್ತಕ್ಕಂತಹ ಭಾಗ ಸೂತ್ರ 48. ಇದರಲ್ಲಿ ತತ್ವತಃ ದ್ವಂದ್ವ ಅನಭಿಘಾತ ಅಂತಕ್ಕಂಥದ್ದು. ಇಲ್ಲಿ ಶಬ್ದಾರ್ಥ ಏನ್ ಬರ್ತಪ್ಪ ಅಂದ್ರೆ, ತತ್ವತಃ ಅಂದ್ರೆ ಅದರಿಂದ ಅಂದ್ರೆ ಯಾವುದಂದ್ರೆ ನಾವು ಹಿಂದೆ ಏನು ಅಧ್ಯಯನ ಮಾಡಿದ್ವಲ್ಲ ಅದು. ಇದು ಸಂಸ್ಕೃತ ಪದಗಳು ಆ ಸಂದರ್ಭಕ್ಕೆ ತಕ್ಕಂತೆ ಅರ್ಥ ನೀಡುತ್ತವೆ. ಆಸನ ಸಿದ್ಧಿಯಿಂದ ನಿನ್ನೆ ಕ್ಲಾಸ್ ನಲ್ಲಿ ಆಸನ ಅಂತಕ್ಕಂಥದ್ದು ಯಾವ ರೀತಿ ಪದ್ಮಾಸನ ಮತ್ತು ಶಿರ್ಷಾಸನ ಅಲ್ಲ ಸಾರಿ ವಜ್ರಾಸನ ಇವೆರಡರಲ್ಲಿ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಎಷ್ಟೊತ್ತು 4 ಗಂಟೆ 20 ನಿಮಿಷ ಕುಳಿತುಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸಿಕೊಂಡಾಗ ನೀನು ಧ್ಯಾನಕ್ಕೆ ಸಿದ್ಧತೆ ಆಗ್ತೀಯ ಅಂತ ಅನ್ನೋದು ನಿಯಮ ತಿಳ್ಕೊಂಡಿದ್ದು. ದ್ವಂದ್ವ ಅಂದ್ರೆ ಪರಸ್ಪರ ವಿರೋಧವಾದ 2 ಬಂಧಕಗಳು. ದ್ವಂದ್ವ ಅಂತಂದ್ರೆ ಇದು ಆಗ್ಬಹುದು ಆಗ್ಬಾರ್ದ ಅಂತಕ್ಕಂಥದ್ದಿಲ್ಲ, ಹಾಗೆ ಅದರ ಅರ್ಥ. ಅನಭಿಘಾತ ಅಂದ್ರೆ ನಮ್ಮ ಮೇಲೆ ಯಾವ ಕೆಟ್ಟ ಪರಿಣಾಮವನ್ನು ಮಾಡದಂತೆ ಆಗುತ್ತವೆ. ಇಷ್ಟು ಅರ್ಥ ಇದೆ. ಈ ಅರ್ಥ ವಿವರಣೆ ಅನಂತರ ಬರ್ತದೆ ನೋಡಿ. ಆಸನ ಸಿದ್ಧಿಯಿಂದ ಎಲ್ಲಾ ವಿಧವಾದ ದ್ವಂದ್ವಗಳ ಕಾಟವು ಪರಿಹಾರವಾಗುವುದು. ಆಸನ ಸಿದ್ಧತೆ ಮಾಡ್ಕೋಬೇಕಂದ್ರೆ 4 ಗಂಟೆ 20 ನಿಮಿಷ ಕುಳಿತುಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು. ಆ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕಾದ್ರೆ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಅಂತಾರೆ ನೋಡು, ಎಲ್ಲರಿಗೂ ಅರ್ಥವಾಗೋ ರೀತಿಲ್ಲ. ಅಂದ್ರೆ ಆದಿಶೇಷನನ್ನ ನೆನೆಸಿಕೊಂಡು ಅಷ್ಟೊತ್ತು ಧ್ಯಾನ ಕುಳಿತುಕೊಳ್ಳೋದನ್ನ ಕಲ್ತ್ಕೋಬೇಕು ಅನ್ನೋದು. ಈ ದ್ವಂದ್ವಗಳು ಅನೇಕ ರೂಪಗಳಲ್ಲಿವೆ. ನಮಗೆ ಕುಳಿತುಕೊಳ್ಳುವುದಕ್ಕೆ ಕಷ್ಟವಾಗ್ತಕ್ಕಂಥದ್ದು ಯಾಕಪ್ಪ ಅಂದ್ರೆ ಅನೇಕ ರೂಪಗಳಿವೆ. ಆ ರೂಪಗಳಲ್ಲಿ ಕೆಲವನ್ನ ಹೇಳ್ಕೊಡ್ತಾರೆ. ಏನಪ್ಪಾ ಅಂದ್ರೆ ಶೀತೋಷ್ಣ, ಸುಖ ದುಃಖ ಮೊದಲಾದ ಹೊರಗಿನ ಪರಿಸ್ಥಿತಿಗಳಿಗೆ. ಶೀತೋಷ್ಣ ಅಂತಂದ್ರೆ ಶಾಖ ಜಾಸ್ತಿ ಆದ್ರೂ ಬೆವರು ಸ್ವಲ್ಪ ಅಂದ್ಕೊಳ್ತೀವಿ, ಥಂಡಿ ಆದ್ರೂ ಥಂಡಿ ಅಂದ್ಕೊಳ್ತೀವಿ. ಇವೆರಡಕ್ಕೂ ಹೊಂದಿಕೆ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ಬೆಳೆಸ್ಕೊತೀವಿ. ಒಂದು ಶೀತೋಷ್ಣ, ಸುಖ ದುಃಖ. ಕೂತ್ಕೊಂಡಿರುವಾಗ ಸುಖಾಸನದಲ್ಲಿ ಇದ್ದರೆ ಕಾಲು ನೋವು ಮಂಡಿ ನೋವು ಅಂತದ್ದು ಬಂದ್ರೆ ದುಃಖವಾಗತ್ತೆ. ಇಲ್ಲ ಅಥವಾ ಬೇರೆ ಯಾವ್ದು ವಿಷಯ ತಿಳ್ಕೋಬೇಕಾದ ಮನಸ್ಸು ಬಂದರೂ ದುಃಖವಾಗುತ್ತೆ. ಸಂತೋಷವಾಗಿರ್ತಕ್ಕಂಥ ವಿಷಯಗಳು ಬಂದ್ರು ಸಂತೋಷವಾಗುತ್ತವೆ. 2 ಬಂದ್ರೂ ಒಂದೇನೆ. ಯಾವುದೋ ಧ್ಯಾನ ಮಾಡುವುದಕ್ಕೆ ತೊಂದ್ರೆನೆ. ಸುಖ ಬಂದ್ರೂ ತೊಂದ್ರೆನೆ, ಕಷ್ಟ ಬಂದ್ರೂ ತೊಂದ್ರೆನೆ. ಮೊದಲಾದ ಹೊರಗಿನ ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟವು. ಆಸನವು ಸಿದ್ಧಿಯಾಯಿತು ಎಂದರೆ ಹೊರಗಿನಿಂದ ಬರುವ ಇಂತಹ ದ್ವಂದ್ವಗಳ ಕಾಟ ತಪ್ಪಿ ಮನಸ್ಸು ಅಂತರ್ಮುಖವಾಗಿ ತನ್ನ ವೃತ್ತಿಗಳನ್ನು ದಮನ ಮಾಡುವ ಕೆಲಸದಲ್ಲಿ ತೊಡಗಲು ಅನುಕೂಲವಾಗುತ್ತದೆ. ಧ್ಯಾನಕ್ಕೆ ಕೂತ್ಕೊಂಡಾಗ ಧ್ಯಾನದ ಸಿದ್ಧತೆ ನಾವು ಮಾಡ್ಕೊಂಡಿದ್ದೀವಿ ಅಂತಂದ್ರೆ ನಾವು ಯಾವ ಆಸನದಲ್ಲಿ ಕೂತ್ರೂ ನೋವಾಗಬಾರ್ದು. ಆ ರೀತಿ ನಾವು ಟ್ರೈನಿಂಗ್ ಕೊಡ್ಕೋಬೇಕು ನಮ್ಮ ದೇಹಕ್ಕೆ. ನಂತರ ನಮ್ಮ ಯೋಚನೆಗಳು ಒಳ್ಳೆಯದು ಕೆಟ್ಟದ್ದು 2 ಯೋಚನೆಗಳು ಒಂದೇ. ಧ್ಯಾನಕ್ಕೆ ಕೂತ್ಕೊಂಡಾಗ ಒಳ್ಳೆ ಯೋಚನೆ ಬಂದ್ರೂ ಧ್ಯಾನಕ್ಕೆ ಕೆಟ್ಟದ್ದೇ, ಕೆಟ್ಟ ಯೋಚನೆ ಬಂದ್ರೂ ಧ್ಯಾನ ಮಾಡೋದಕ್ಕೆ ಅದು ಕೆಟ್ಟದ್ದು. 2 ಒಂದೇ. ವೃತ್ತಿಗಳನ್ನು ದಮನ ಮಾಡುವ ಕೆಲಸದಲ್ಲಿ ತೊಡಗಲು ಅನುಕೂಲವಾಗುತ್ತದೆ. ವೃತ್ತಿ ಯಾವ ವೃತ್ತಿ ಆದ್ರೂ ಅದನ್ನು ದಮನ ಮಾಡಬೇಕು. ಏನು ಅವೆಲ್ಲ ಬರಬಾರದು. ನಾವು ಧ್ಯಾನ ಮಾಡುವುದೇ ಅನ್ನತಕ್ಕಂತಹ ನಿಯಮವನ್ನ ಕಟ್ಟುನಿಟ್ಟಾಗಿರ್ತಕ್ಕಂಥ ಆಚರಣೆ ಮಾಡೋದಕ್ಕೆ ನಾವು ಪ್ರಾರಂಭ ಮಾಡಬೇಕು. ಮೇಲ್ಕಂಡ ಪ್ರಾಮುಖ್ಯವಾದ ಅನುಕೂಲತೆ ಅಲ್ಲದೆ ಇಚ್ಛಾಶಕ್ತಿಯು ಬೆಳೆಯುತ್ತದೆ. ಮೇಲ್ಕಂಡ ಪ್ರಾಮುಖವಾದ ಅನುಕೂಲತೆ ಅಲ್ಲದೆ ಇಚ್ಛಾಶಕ್ತಿಯು ಬೆಳೆಯುತ್ತದೆ. ನೋಡಿ, ನಮಗೆ ಮೇಲ್ಕಂಡ
ಪ್ರಾಮುಖ್ಯವಾದ ಅನುಕೂಲತೆಯೇ ಅಲ್ಲದೆ ಇಚ್ಛಾಶಕ್ತಿಯು ಬೆಳೆಯುತ್ತದೆ. ಈ ಮೇಲೆ ವಿವರಣೆ ಹೇಳಿದ್ವಲ್ಲ, ಅದು ಬಿಟ್ಟರೆ ಧ್ಯಾನ ಮಾಡೋದಕ್ಕೆ ನಮ್ಗೆ ಅವಾಗ ಇಚ್ಛಾಶಕ್ತಿ ಅಂತಕ್ಕಂಥದ್ದು ಬೆಳವಣಿಗೆ ಆಗುತ್ತೆ. ಇಚ್ಛೆ ಅಂತಂದ್ರೆ ಅದ್ರ ಮೇಲೆ ಆಸಕ್ತಿ ಬರಬೇಕು. ನಮ್ಗೆ ಯಾವ್ದಾದ್ರು ಒಂದು ಕೆಲಸ ಮಾಡಬೇಕಾದ್ರೆ, ಒಂದು ವಸ್ತು ಸಂಪಾದನೆ ಮಾಡಬೇಕಾದ್ರೆ ಇಚ್ಛೆ ಬರಬೇಕಾದ್ರೆ ಅಲ್ಲಿ ಆಸಕ್ತಿ ಬರಬೇಕು ಅನ್ನೋದು. ಅಂತರಾತ್ಮನ 3 ಮುಖಗಳಾದ ಆತ್ಮ, ಬುದ್ಧಿ ಮತ್ತು ಮನಸ್ಸು. ಆತ್ಮ, ಬುದ್ಧಿ, ಮನಸ್ಸು, ಈ ತ್ರಿಪುಟಿ, ಈ 3 ಒಂದಾಗ್ಬೇಕು. ತ್ರಿಪುಟಿ ಇವು ಸ್ಥೂಲ ದೇಹದ ಮೂಲಕ ವ್ಯಕ್ತವಾಗುವ ತ್ಯಾಗ ರೂಪವಾದ ಸೇವೆ. ಇದು ಈ 3 ಇದೆಯಲ್ಲ, ಸ್ಥೂಲ ದೇಹದ ಮುಖಾಂತರ ಅದು ನಮಗೆ ಗೋಚರವಾಗುತ್ತದೆ. ಏನಪ್ಪಾ ಅಂತಂದರೆ ಆತ್ಮ, ಬುದ್ಧಿ ಮತ್ತು ಮನಸ್ಸು ಇವು ಸ್ಥೂಲ ದೇಹದ ಮೂಲಕ ವ್ಯಕ್ತವಾಗುವ ತ್ಯಾಗ ರೂಪವಾದ ದೇಹ ಇದೆಯಲ್ಲ, ಸ್ಥೂಲ ದೇಹ. ಈ ಸ್ಥೂಲ ದೇಹದ ಮುಖಾಂತರ ಅವು ಹೊರಗೆ ಬರುತ್ತಂತೆ. ಯಾವಾಗ? ಯಾಕಂದ್ರೆ ಸೇವೆ ಮಾಡೋದು, ಕಾಮ ಅಂದ್ರೆ ಕೋರಿಕೆಗಳು, ದೇಹದ ಮೂಲಕ ಅಭಿವ್ಯಕ್ತವಾಗುವಂತಹ ಇವು ಪ್ರೇಮ, ಕಾಮ ಇವೆಲ್ಲ ಬಂದರೆ, ಕಾಮ ಅಂದ್ರೆ ಕೋರಿಕೆಗಳು, ಇವು ಬಂದರೆ ಪ್ರೇಮ, ಕರುಣೆ, ಭಕ್ತಿ ಭಾವನೆಗಳು ಮತ್ತು ರೂಪದೇಹದ ಮೂಲಕ ವ್ಯಕ್ತವಾಗುವ ವಿಚಾರ ಶಕ್ತಿ ರೂಪಗಳಲ್ಲಿ ಪ್ರತಿಬಿಂಬಿತವಾಗುತ್ತವೆ. ಇದು ಸ್ಥೂಲ, ಅವೆಲ್ಲ ಪ್ರೇರಣೆ ಕೊಡುತ್ತೆ, ಕಾಮದೇಹವು, ಮನೋದೇಹವು. ಆದರೆ ಕಾರ್ಯರೂಪ ತರತಕ್ಕಂಥದ್ದು ಈ ಸ್ಥೂಲ ದೇಹ. ಈ ಸ್ಥೂಲ ದೇಹದಲ್ಲಿ ಕಾರ್ಯರೂಪಕ್ಕೆ ಬಂದರೆ ನಮ್ಮ ಧ್ಯಾನವ ಹೋಯ್ತು. ಅದನ್ನ ತಡೆಗಟ್ಟತಕ್ಕಂಥ ಸಾಮರ್ಥ್ಯ ಬೆಳೆಸ್ಕೋಬೇಕು ಅನ್ನೋದು. ಆದುದರಿಂದಲೇ ತ್ಯಾಗ ರೂಪದ ಸೇವಾ ಕಾರ್ಯವು ಆತ್ಮದ ಇಚ್ಛಾಶಕ್ತಿಯನ್ನು, ಪ್ರೇಮಾದಿ ಭಾವನೆಗಳು, ಬುದ್ಧಿಯನ್ನು, ವಿಚಾರ ಶಕ್ತಿಯು, ಶುದ್ಧ ಮನಸ್ಸನ್ನು ಪ್ರಚೋದನೆ ಮಾಡುತ್ತದೆ. ಮೊದಲ ಬಾರಿಗೆ ನಾವು ದ್ವೇಷ ಅಂತಕ್ಕಂಥದ್ದನ್ನ ಶಮನ ಮಾಡ್ಕೋಬೇಕು. ಎಲ್ಲರಲ್ಲಿ ಪ್ರೇಮ ಅಂತಕ್ಕಂಥದ್ದನ್ನ ಬೆಳೆಸ್ಕೋಬೇಕು. ಆಗ ನಾವು ವೃದ್ಧಿಯಾಗುವುದಕ್ಕೆ ಮೂಲ ಕಾರಣವಾಗುತ್ತದೆ ಅಂತ. ಮನಸ್ಸು ಬೆಳೆದಿರುವುದಿಲ್ಲ, ಆ ರೀತಿ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ನಮ್ಮ ಮನಸ್ಸು ಬೆಳವಣಿಗೆ ಆಗದೆ ಇದ್ದರೆ ಸ್ವಲ್ಪ ಏನಾದ್ರೂ ವಿರುದ್ಧವಾಗಿದ್ರು ಕೋಪ ಬರುತ್ತೆ, ಸ್ವಲ್ಪ ನಮ್ಮನ್ನು ಹೊಗಳಿದ್ರೆ ಸಂತೋಷ ಆಗುತ್ತೆ, ಸ್ವಲ್ಪ ತೆಗಳಿದ್ರೆ ಕೋಪ ಬರುತ್ತೆ. ಇವೆಲ್ಲ ಆಗೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನಮ್ಮ ಮನಸ್ಸು ಬೆಳವಣಿಗೆ ಆಗದೆ ಇರುವುದರಿಂದ. ಮನಸ್ಸು ತುಂಬಾ ಬೆಳವಣಿಗೆ ಆಗಿದ್ದರೆ ಇನ್ನು ಬೈದ್ರೂನು ಒಂದೇ, ಹೊಗಳಿದ್ರೂನು ಒಂದೇ. ಅಂತವರು ಪ್ರೇಮ ತ್ಯಾಗಗಳನ್ನು ಬೆಳೆಸಿಕೊಂಡಿದ್ದರೆ ಅಂತವರ ಬುದ್ಧಿ ಮತ್ತು ಇಚ್ಛಾಶಕ್ತಿ ಪ್ರಚೋದನೆಗೊಂಡು, ಮನಸ್ಸು ಬೆಳವಣಿಗೆ ಆಗಿದ್ದರೆ ಇಚ್ಛಾಶಕ್ತಿ ಅಂತಕ್ಕಂಥದ್ದು ಪ್ರಚೋದನೆಗೊಂಡು ಅಂತವರು ಮನಸ್ಸು ಬೆಳೆದ ಪಂಡಿತರಿಗಿಂತ ಆಧ್ಯಾತ್ಮದಲ್ಲಿ ಮುಂದುವರಿಯಲು ಸಾಧ್ಯ. ಮನಸ್ಸು ಬೆಳೆದ ಪಂಡಿತರಿಗಿಂತ ಆಧ್ಯಾತ್ಮದಲ್ಲಿ ಮುಂದುವರಿಯಲು ಸಾಧ್ಯ. ಆಧ್ಯಾತ್ಮದಲ್ಲಿ ನಾವು ಬೆಳವಣಿಗೆ ಆಗಬೇಕಾದ್ರೆ ನಮ್ಮ ಮನಸ್ಸು ಅಂತಕ್ಕಂಥದ್ದು ಬೆಳೆದಿರಬೇಕು. ಮನಸ್ಸು ಬೆಳೆದಿರತಕ್ಕಂಥ ಪಂಡಿತರಿಗಿಂತ ಆಧ್ಯಾತ್ಮದಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತದೆ. ಯೋಗಿ ಲೆಡ್ಬೀಟ್ರವರು ಮನಸ್ಸು ಬೆಳೆಯದೇ ಇದ್ದಾಗಿಯೂ ಪ್ರೇಮಾದಿ ಭಾವನೆಗಳನ್ನು ಬೆಳೆಸಿಕೊಂಡು ಆ ಮೂಲಕ ಅಂತರಾತ್ಮನಲ್ಲಿ ಒಂದಾಗಿರುವ ನಿದರ್ಶನಗಳು ಉಂಟು ಎಂದು ಹೇಳುತ್ತಾರೆ. ನಮ್ಮ ಯೋಗಿ ಲೆಡ್ಬೀಟ್ರರು ಮನಸ್ಸು ಬೆಳವಣಿಗೆ ಆಗಿಲ್ವಂತ ನೋಡಿ. ಅವ್ರಿಗೇನು ಆವಾಗ ಮನಸ್ಸು ಬೆಳವಣಿಗೆ ಆಗದೇ ಇದ್ದರೂ ಭಕ್ತಿ ಪ್ರೇಮ ಅಂತಕ್ಕಂಥದ್ದು ಬೆಳೆಸ್ಕೊಂಡಿದ್ದಾರೆ ಹೆಚ್ಚಾಗಿ. ಯಾವಾಗ ಭಕ್ತಿ ಪ್ರೇಮವನ್ನ ಬೆಳೆಸ್ಕೊಂಡಾಗ ಆ ಮನಸ್ಸು ಕಂಟ್ರೋಲ್ ಮಾಡಿರ್ತಕ್ಕಂಥವ್ರಿಗಿಂತ ಉನ್ನತ ಮಟ್ಟಕ್ಕೆ ಮುಂದಕ್ಕೆ ಹೋಗ್ತಾರೆ ಅಂತ ಅನ್ನೋದು ಇವರಿಂದಾಯ್ತು. ಇನ್ನ ಒಂದು ಉದಾಹರಣೆ ಬರ್ತಾರೆ ನಮ್ಮ ಸಮಾಜದಲ್ಲಿ. ಈಗ ಅವಿದ್ಯಾವಂತನಾಗದಿದ್ದರೂ ಚಿಂತೆ ಇಲ್ಲ. ವಿದ್ಯೆ ಬರದೇ ಹೋದ್ರೆ ಅವನಿಗೆ ಚಿಂತೆ ಇಲ್ಲ, ಅವಿದ್ಯಾವಂತನಾದರೂ ಚಿಂತೆ ಇಲ್ಲ. ಆದರೆ ಪ್ರಾಮಾಣಿಕನಾಗಿರಬೇಕು. ಅವಿದ್ಯಾವಂತನು ವಿದ್ಯೆಯನ್ನು ಬರಲ್ಲ, ಆದರೆ ಪ್ರಾಮಾಣಿಕನಾಗಿದ್ದರೆ ಅವನಿಗೆ ಗೌರವ. ವಿದ್ಯಾವಂತನಾಗಿಬಿಟ್ಟು ಅಪ್ರಾಮಾಣಿಕನಾದ್ರೆ ಏನ್ ಪ್ರಯೋಜನ ಬರುತ್ತೆ? ಹಾಗೆ ಇದು 49ರಿಂದ 51ರವರೆಗೆ ಇರುವ ಸೂತ್ರಗಳು ಪ್ರಾಣಾಯಾಮದ ಕ್ರಮವನ್ನು ವಿವರಿಸುತ್ತವೆ. ಮುಂದೆ 49ರಿಂದ 51ನೇ ಸೂತ್ರ ಸಣ್ಣದಾಗಿವೆ. ಅವು ಪ್ರಾಣಾಯಾಮವನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ವಿವರಣೆ ಕೊಡುತ್ತವೆ. ಪ್ರಾಣಾಯಾಮವು ಶ್ವಾಸ ಬಂಧನದ ಮೂಲಕ ಹಠಯೋಗಕ್ಕೆ ಸಂಬಂಧಪಟ್ಟಿದ್ದು. ಪ್ರಾಣಾಯಾಮ ಅಂತಂದ್ರೆ ಶ್ವಾಸ ಬಂಧನ ಮಾಡೋದು. ಶ್ವಾಸವನ್ನು ತೆಗೆದುಕೊಳ್ತೀವಿ,
ಸ್ವಲ್ಪ ಹೊತ್ತು ನಿಲ್ಲಿಸೋದು, ಉಚ್ಛ್ವಾಸ ನಿಶ್ವಾಸ ಅಂತ ಅನ್ನೋದು. ಉಚ್ಛ್ವಾಸ ಆ ನಂತರ ಆ ಉಸಿರನ್ನು ಬಿಡೋದು, ಬಿಟ್ಟು ತೆಗೆದುಕೊಳ್ಳದರೆ ಸ್ವಲ್ಪ ಹೊತ್ತು ಕಾಯೋದು. ಈ ರೀತಿ ಮಾಡ್ಕೊಳ್ತಕ್ಕಂಥದ್ದನ್ನ ಯೋಗಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಅಪಾಯಕರವಾದದ್ದು. ಆ ರೀತಿ ಗಾಳಿ ತೆಗೆದುಕೊಂಡು ಸ್ವಲ್ಪ ಹೊತ್ತು ನಿಲ್ಲಿಸಿ ನಂತರ ಗಾಳಿ ಬಿಟ್ಟು ನಂತರ ನಿಲ್ಲಿಸ್ತಕ್ಕಂಥ ಇದೆಯಲ್ಲ, ಇದು ಅಪಾಯಕರವಾಗಿರತಕ್ಕಂಥದ್ದು. ಯೋಗಕ್ಕೆ ಸಿದ್ಧತೆ ಅಲ್ಲ ಅದು ಅಂತ ಹೇಳ್ತಾರೆ. ಬ್ಲಾವಟ್ಸ್ಕಿ ಅಮ್ಮನವರು ಈ ವಿಷಯವಾಗಿ ಹಠಯೋಗ ವಿದ್ಯೆಯು ಶ್ವಾಸ ಬಂಧನವನ್ನು ಬೋಧಿಸುತ್ತದೆ, ಅದು ತುಂಬಾ ಅಪಾಯಕರವಾದಿದ್ದು, ನಮ್ಮ ಗುರುಗಳು ಇದನ್ನು ಒಪ್ಪುವುದಿಲ್ಲ. ಅಮ್ಮ ಅವ್ರು ಹೇಳ್ತಕ್ಕಂಥದ್ದು. ಯಾರು ಅಮ್ಮ ಅವ್ರಂದ್ರೆ ಹನಿ ಪೇಷಂಟ್ ಅಲ್ಲ, ಇಲ್ಲಿ ಹೇಳ್ತಾ ಇರೋದು ಹನಿ ಪೇಷಂಟ್ ಅಲ್ಲ. ನೋಡಿ ಬ್ಲಾವಟ್ಸ್ಕಿ ಅವರು ಹೇಳ್ತಾರೆ, ಹೀಗೆ ಶ್ವಾಸನ ಬಂಧನವನ್ನ ಮಾಡಿ ಮಾಡ್ತಕ್ಕಂಥದ್ದು ಹಠಯೋಗವಾಗುತ್ತೆ, ಇದು ನಮಗೆ ಸಮನ್ವಯವಾಗಲ್ಲ, ಇದು ಬೇಡ ಅಂತ ಹೇಳ್ತಾರೆ. ಇದು ತುಂಬಾ ಅಪಾಯಕರವಾದಿದ್ದು, ನಮ್ಮ ಗುರುಗಳು ಇದನ್ನು ಒಪ್ಪುವುದಿಲ್ಲ. ಥಿಸಾಫಿಲ್ ಸೊಸೈಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗುರುಗಳು ಹಠಮಾರಿತನ ಹಠಯೋಗ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಅನ್ನೋದು ಬೋಧನೆ ಮಾಡ್ತಾರೆ. ಇಲ್ಲ ಧ್ಯಾನ ಅಲ್ಲ, ಧ್ಯಾನ ಮಾಡೋದಲ್ಲ, ಇದು ಉಚ್ಛ್ವಾಸ ನಿಶ್ವಾಸ ಅಂತಕ್ಕಂಥದ್ದು ಹಠಮಾರಿತನ ಹಠಯೋಗ ಬೇಡ, ಅದು ಸರಿಯಲ್ಲ ಅಂತ ಅನ್ನೋದು ಹಠಯೋಗ. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟ ಅಭ್ಯಾಸಗಳು ವಾಮ ಮಾರ್ಗಕ್ಕೆ ಸಾಧಕನನ್ನು ಕರೆದೊಯ್ಯುತ್ತವೆ. ವಾಮ ಮಾರ್ಗ, ಉಸಿರನ್ನು ನಾವು ಜಾಸ್ತಿ ಹೊತ್ತು ನಿಲ್ಲಿಸೋದು, ನಂತರ ಉಸಿರನ್ನು ಬಿಡುವುದು, ನಿಲ್ಲಿಸುವುದು, ಇದು ವಾಮ ಮಾರ್ಗಕ್ಕೆ ದಾರಿ ತೋರಿಸುತ್ತದೆ. ಇದು ಕೆಟ್ಟದ್ದು, ಇದು ಮಾಡಬಾರದು. ಕೆಲವರು ವಿದ್ಯಾರ್ಥಿಗಳು ತಮ್ಮ ಎಚ್ಚರಿಕೆಯನ್ನು ಗಮನಿಸದೆ ಈ ಮಾರ್ಗವನ್ನು ಅವಲಂಬಿಸಿದ್ದರಿಂದ ಅವರಲ್ಲಿ ಇಬ್ಬರಿಗೆ ಕ್ಷಯರೋಗ ಪ್ರಾಪ್ತಿಯಾಯಿತು. ಈ ರೀತಿ ಹಠಯೋಗವನ್ನು ಮಾಡುವುದರಿಂದ ಕೆಲವು ಕಾಯಿಲೆಗಳು ಬರುತ್ತವೆ ಅಂತಕ್ಕಂಥದ್ದನ್ನ ಅವರು ಉದಾಹರಣೆಗೆ ಹೇಳ್ತಾ ಇದ್ದಾರೆ. ಇತರರು ತಮ್ಮ ಸಮತ್ವವನ್ನು ಕಳೆದುಕೊಂಡು, ಸಮತ್ವ ಅಂತಂದ್ರೆ ನಮಗೆ ಬ್ಯಾಲೆನ್ಸ್ ಇರಬೇಕು. ಮಾತನಾಡ್ಬೇಕಾದ್ರೆ ಯಾವ ಸಂದರ್ಭದಲ್ಲಿ ಏನ್ ಮಾತನಾಡ್ಬೇಕು, ಎಲ್ಲಿ ಏನ್ ಮಾತನಾಡ್ಬೇಕು, ಎಲ್ಲಿ ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ಸಮತ್ವ ಯೋಚನೆ ಅಂತಕ್ಕಂಥದ್ದು ಬರೋದು. ಸಮತ್ವ ಅಂತ ಅನ್ನೋದು ನಮ್ಮಲ್ಲಿ ಇದ್ರೆ ಆ ಸಂದರ್ಭಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ನಮ್ಗೆ ಬರುತ್ತೆ. ಆ ಹಠಯೋಗ ಮಾಡುವುದರಿಂದ ಆ ಸಮತ್ವವನ್ನು ಕಳೆದುಕೊಳ್ಳುತ್ತೇವೆ. ಇದರಿಂದ ಬೇಡ ಅನ್ನೋದು. ಹುಚ್ಚನಾದರೂ ಮತ್ತೊಬ್ಬನು ಆತ್ಮಹತ್ಯೆ ಮಾಡಿಕೊಂಡನು, ಈ ರೀತಿ ಜಾಸ್ತಿ ಆದ್ರೆ ಕೆಲವರು ಹುಚ್ಚರಾಗ್ಬಿಡ್ತಾರೆ. ಇನ್ನು ಕೆಲವರು ಅದೇ ಜಾಸ್ತಿ ಆದಾಗ, ಹುಚ್ಚತನವು ಜಾಸ್ತಿ ಆದಾಗ ಆತ್ಮಹತ್ಯೆ ಮಾಡ್ತಾರೆ. ಆದ್ರಿಂದ ಇದು ಕೆಟ್ಟದ್ದು ಅನ್ನೋದು ನಮ್ಮವ್ರು ಹೇಳುದು. ಮತ್ತೊಬ್ಬನ ತಂತ್ರವಿದ್ಯೆಯನ್ನ ಅವಲಂಬಿಸಿ ವಾಮ ಮಾರ್ಗಕ್ಕೆ ತಿರುಗಿದನು. ತಂತ್ರವಿದ್ಯೆ ಅಂತಂದ್ರೆ ಒಬ್ಬರ ಮೇಲೆ ಏನಾದ್ರೂ ಕೆಟ್ಟ ಪರಿಣಾಮ ಮಾಡುದು, ವಾಮ ಮಾರ್ಗ ಅನ್ನೋದು. ಆ ರೀತಿ ಹೋಗ್ತಾರೆ. ಆದ್ರಿಂದ ಇದು ತಪ್ಪು, ಸರಿಯಲ್ಲ, ಇದಂತ ನಮ್ಮವರು ಒಪ್ಪುವುದಿಲ್ಲ. ರಾಜಯೋಗ ವಿದ್ಯೆಯು ಸೃಷ್ಟಿ ಕ್ರಮಕ್ಕೆ ಸಂಬಂಧಪಟ್ಟ ನಿಯಮವನ್ನು ಅನುಸರಿಸುತ್ತದೆ. ರಾಜಯೋಗ ಪದ್ಧತಿ ಇದೆಯಲ್ಲ, ಹೇಗೆ ಸೃಷ್ಟಿಯಾಯಿತು, ಹೆಂಗ ಆಯಿತು ಅಂತಕ್ಕಂಥದ್ದು ವಿವರಣೆಯನ್ನು ತಿಳಿಸ್ತಕ್ಕಂಥ ಶಾಸ್ತ್ರ ರಾಜಯೋಗ ಅಂತ. ಪಂಚಮಹಾಭೂತಗಳಲ್ಲಿ ಮೊದಲು ಅಭಿವ್ಯಕ್ತವಾದದ್ದು ಆಕಾಶ ತತ್ವ. ಪಂಚಭೂತಗಳು ಗೊತ್ತಲ್ಲ, ಯಾವ್ಯಾವ್ದು ಪಂಚಭೂತಗಳು ನೆನೆಸ್ಕೊಳ್ರಿ ಹೇಳಿ. ಅದಕ್ಕೆ ನಾವು ನೆನೆಸ್ಕೊಂಡು ಸುಮ್ಮನೆ ಇರಬಾರ್ದು. ಭೂಮಿ, ಆಕಾಶ, ಅಗ್ನಿ, ತೇಜಸ್, ಹೀಗೆ ಇದು ಪಂಚಭೂತಗಳು. ಈ ಪಂಚಭೂತಗಳಲ್ಲಿ ಪ್ರಥಮವಾಗಿ ಹುಟ್ಟಿದ್ದು ಆಕಾಶ ತತ್ವ ಅಂತ. ಪ್ರಥಮವಾಗಿ ಮೊದಲು ಅಭಿವ್ಯಕ್ತವಾದದ್ದು ಆಕಾಶ ತತ್ವ. ಈ ಆಕಾಶ ತತ್ವದಲ್ಲಿ ಅಭಿವ್ಯಕ್ತವಾಗುವುದು ಆತ್ಮವು. ಆತ್ಮ ಆಕಾಶ ತತ್ವದಲ್ಲಿ ಅಲ್ಲಿ ಪ್ರಾರಂಭವಾಗಿದ್ದು, ಈ ಪಂಚಭೂತಗಳಲ್ಲಿ ಅದು ಪ್ರಥಮವಾಗಿ ಹುಟ್ಟಿದ್ದು ಆತ್ಮ ಅಲ್ಲಿ ಬರುವುದು. ಇದು ಇಚ್ಛಾ ಪ್ರಧಾನವಾದದ್ದು. ಇಚ್ಛಾ ಪ್ರಧಾನವಾದದ್ದು, ಇಚ್ಛಾ ಅಂತಂದ್ರೆ ಈಶ್ವರನಿಗೂ ಸಂಕೇತ. ಆದುದರಿಂದ ಇಚ್ಛಾಶಕ್ತಿಯ ಮೂಲಕ ಮನಸ್ಸಿನ ವೃತ್ತಿಗಳನ್ನು ದಮನ ಮಾಡುವ ವಿಧಾನವನ್ನು ರಾಜಯೋಗಿಯು ಅನುಸರಿಸುತ್ತದೆ. ಇಚ್ಛೆ ಅಂದರೆ ಮನಸ್ಸನ್ನ ದಮನ ಮಾಡ್ತಕ್ಕಂಥದ್ದು. ಕೆಟ್ಟ ಕೆಲಸ, ಕೆಟ್ಟ ವ್ಯವಹಾರಗಳಿಗೆ ಮನಸ್ಸು ಹೋಗದಿರೋದನ್ನು ದಮನ ಮಾಡಿ ಹಿಡಿತದಲ್ಲಿ ಹಿಡ್ಕೊಳ್ತಕ್ಕಂಥದ್ದನ್ನು ಹೇಗೆ ಅಂತ ಅನ್ನೋದು ರಾಜಯೋಗವು ತಿಳಿಸಿಕೊಡುತ್ತದೆ ನಮಗೆ. ಆದರೆ ಹಠಯೋಗಿಯು ಕೇವಲ
ಸ್ಥೂಲ ದೇಹದ ಮಟ್ಟದಿಂದ ತನ್ನ ಅಭ್ಯಾಸವನ್ನ ಪ್ರಾರಂಭಿಸುತ್ತದೆ. ಹಠಯೋಗ ಇದೆಯಲ್ಲ, ಸ್ಥೂಲ ದೇಹಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದನ್ನ ಕಲಿಸಿಕೊಡುತ್ತದೆ ಹೊರತು ಆತ್ಮ, ಮನಸ್ಸು, ಬುದ್ಧಿ ಅಂತಕ್ಕಂಥ ಇದಕ್ಕೆ ಏನು ಪ್ರಯೋಜನ ಆಗುವುದಿಲ್ಲ. ಯಾವುದರಿಂದ? ಹಠಯೋಗದಿಂದ. ಶರೀರ ಸುಡುತ್ತೆ ಅದು. ಆದರೆ ರಾಜಯೋಗದಿಂದ ಪ್ರಾರಂಭ. ಇದು ಶರೀರದ ಕಡೆ ಹೋಗಲ್ಲ, ಮೊದಲು ಮನಸ್ಸು ಬುದ್ಧಿ ಅಂತಕ್ಕಂಥದ್ದು ಕಂಟ್ರೋಲ್ ಮಾಡ್ಕೊಂಡು ಯಾವ ರೀತಿ ಮಾಡ್ಬೇಕು ಅಂತಕ್ಕಂಥದ್ದು ರಾಜಯೋಗದಲ್ಲಿ ತಿಳಿಸ್ಕೊಡ್ತಾರೆ ಎಂದು ಹೇಳುತ್ತಾರೆ. ಹುತ್ತ ಬಡಿದರೆ ಹಾವು ಸಾಯುವುದೇ. ಇಲ್ಲಿ ಒಂದು ಸರ್ವಜ್ಞ ಕವಿ ಹೇಳ್ತಾರೆ, ನೀನು ಮನಸ್ಸು ಬುದ್ಧಿ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ದಿರಾ ಬರೀ ದೇಹಕ್ಕೆ ದಂಡನೆ ಕೊಟ್ರೆ ನಾವು ಆಧ್ಯಾತ್ಮಿಕ ವಿಷಯದಲ್ಲಿ ಮುಂದಕ್ಕೆ ಹೋಗೋಕೆ ಸಾಧ್ಯವಾಗುತ್ತದ? ಅಂದ್ರೆ ಹುತ್ತದ ಒಳಗಡೆ ಹಾವಿದೆ, ಹುತ್ತವನ್ನು ಮೇಲ್ಗಡೆಯಿಂದ ಹೊಡೆದ್ರೆ ಹಾವಿಗೇನಾದ್ರೂ ತೊಂದರೆ ಆಗುತ್ತಾ? ಆಗುತ್ತದೆ ಅಂತ ಅನ್ನೋದು. ವಚನದಂತೆ ಇದು ಸರಿಯಾದ ಕ್ರಮವಲ್ಲ. ಅದು ಉದಾಹರಣೆ ಹೇಳಿರೋದು ನಮ್ಗೆ ರಾಚಪ್ಪನವರು. ಆದುದರಿಂದ ಈ ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟ ಸೂತ್ರಗಳನ್ನು ಅರ್ಥ ಸಹಿತ ಮಾತ್ರ ನಮೂದಿಸಿರುತ್ತೇವೆ. ಇಲ್ಲಿ ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬ್ರೀಫ್ ಆಗಿ ಹೇಳ್ತಿರ್ತೀನಿ ಅಂತ ಅನ್ನೋದು ಹೇಳ್ತಾರೆ. ಏನಪ್ಪಾ ಅಂತಂದರೆ, ಹಿಂದಿನ ಸೂತ್ರದ ಅನುಷ್ಠಾನವನ್ನು ಸಾಧಿಸಿದ ಮೇಲೆ ಪ್ರಾಣಾಯಾಮವನ್ನು ತೆಗೆದುಕೊಳ್ಳಬೇಕು. ಅಂದರೆ ಹಿಂದಿನ ಸೂತ್ರದ ಅನುಷ್ಠಾನವನ್ನು ಸಾಧಿಸಿದ ಮೇಲೆ ಪ್ರಾಣಾಯಾಮವನ್ನು ತೆಗೆದುಕೊಳ್ಳಬೇಕು. ಹಿಂದಿನ ಸೂತ್ರದಲ್ಲಿ ಅನುಷ್ಠಾನ ಮಾಡೋದು ಯಾವುದು? 4 ಗಂಟೆ 20 ನಿಮಿಷ ಒಂದೇ ಆಸನದಲ್ಲಿ ಕುಳಿತುಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸಿಕೊಂಡಾಗ ಆವಾಗ ಇದನ್ನು ಕಂಟ್ರೋಲ್ ಮಾಡತಕ್ಕಂಥ ಸಾಮರ್ಥ್ಯ ನಮಗೆ ಬಂದಿರುತ್ತದೆ. ಆವಾಗ ಮಾತ್ರ ಮಾಡಬಹುದು, ಅದಕ್ಕೆ ಮೊದಲು ಮಾಡಬಾರದು. ನಂತರ ದೇಶ ಕಾಲ ಸಂದರ್ಭಗಳಿಗೆ ಅನುಸಾರವಾಗಿ ಸ್ತಂಭವನ್ನು ಮಾಡಬೇಕು. ಸ್ತಂಭ ಅಂದ್ರೆ ಉಸಿರು ನಿಲ್ಲಿಸ್ತಕ್ಕಂಥದ್ದು. ದೇಶ ಕಾಲ ಇದಕ್ಕೆ ಸಂಬಂಧಪಟ್ಟಂತೆ ಸ್ತಂಭನ ಮಾಡಬಹುದು. ಅಷ್ಟೊತ್ತಿಗೆ ನಿನ್ನೆಲ್ಲ ಅನುಭವಗಳಾಗಿರುತ್ತೆ. ನಿನಗೆ ಸ್ತಂಭನ ಎಷ್ಟೊತ್ತು ಮಾಡಬೇಕು ಮಾಡಬಾರದು ಅಂತಕ್ಕಂಥದ್ದು ಅದನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಸಾಮರ್ಥ್ಯ ನಿನ್ನ ದೇಹಕ್ಕೆ ಬಂದಿರುತ್ತೆ. ನಿಮ್ಮ ಮನಸ್ಸು ದೇಹವು ಸಮನ್ವಯವಾಗಿ ಆ ಕೆಲಸ ಮಾಡ್ತಕ್ಕಂಥ ಶಕ್ತಿ ನಿನ್ನ ಬೆಳವಣಿಗೆ ಆದಾಗ ಅದು ಮಾಡಬಹುದು ಅಂತನ್ನೋದು. ಇದು ಇಷ್ಟು ಬಾಹ್ಯಾಭ್ಯಂತರಗಳ ಅನುಷ್ಠಾನಗಳಿಗೆ ಮೀರಿದ 4ನೆಯದು ಬಾಹ್ಯಾಭ್ಯಂತರ ಅಂದ್ರೆ ನಮ್ಮ ಒಳಗೂ ಹೊರಗೂ ಅಂತಕ್ಕಂಥ ನೋಡು. ಇದಕ್ಕೆ ಮೀರಿ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ನಾವು ಬೆಳೆಸಿಕೊಂಡಿದ್ದ ಆದ ಮೇಲೆ ಏನಾಗುತ್ತಂದ್ರೆ 52ನೇ ಶ್ಲೋಕ ಅಲ್ಲಿಂದ ಏನಾಗುತ್ತಪ್ಪ ಅಂದ್ರೆ, ಇದರ ಫಲಿತಾಂಶವಾಗಿ ಪ್ರಕಾಶಾವರಣವು ನಾಶವಾಗುತ್ತದೆ. ಇದರ ಫಲಿತಾಂಶವಾಗಿ ಪ್ರಕಾಶಾವರಣವು ನಾಶವಾಗುತ್ತದೆ. ಇದಕ್ಕೆ ಸರಿಯಾದ ಅರ್ಥವಾಗದೆ ಒಬ್ಬೊಬ್ಬರು ಒಂದೊಂದು ವಿಧವಾದ ವ್ಯಾಖ್ಯಾನ ಮಾಡಿರುತ್ತಾರೆ. ಏನಪ್ಪ ಅಂದ್ರೆ, ಮನಸ್ಸಿಗೆ ಧಾರಣ ಮಾಡತಕ್ಕ ಯೋಗ್ಯತೆ ಬರುತ್ತದೆ ಯಾವಾಗ ಆಸನ 4 ಗಂಟೆ 20 ನಿಮಿಷ ಕುಳಿತುಕೊಳ್ತಕ್ಕಂಥದ್ದನ್ನು ಬಂದ ಮೇಲೆ, ಪ್ರಾಣಾಯಾಮ ಅಂತಕ್ಕಂಥದ್ದನ್ನು ಮಾಡುವುದನ್ನು ಕಳಿಸ್ಕೊಂಡ ಮೇಲೆ ಆವಾಗ ಏನಾಗುತ್ತೆ, ಮನಸ್ಸಿಗೆ ಧಾರಣ ಮಾಡೋ ಯೋಗ್ಯತೆ ಬರುತ್ತದೆ. ಕೆಪಾಸಿಟಿ ನಿಯಮ ಬರುತ್ತದೆ. ಇದು ಸ್ವ ಅಂದರೆ ತಮ್ಮ ಅಂದ್ರೆ ನೋಡು ಅರ್ಥ. ಸ್ವ ಅಂದ್ರೆ ತಮ್ಮ, ವಿಷಯ ಅಂದ್ರೆ ಶಬ್ದ, ವಿಷಯ ಅಂದ್ರೆ ಶಬ್ದ. ಸ್ಪರ್ಶಾದಿ ವಿಷಯಗಳಿಂದ ಅಸ್ಪ್ರಯೋಗತೆ ದೂರವಿರುವುದೇ. ಪ್ರತ್ಯಾಹಾರ ಅಂದರೆ ವಿಷಯ ಸಾಂಗತ್ಯದಿಂದ ಬೇರ್ಪಡುವುದು. ವಿಷಯ ಸಾಂಗತ್ಯದಿಂದ ಬೇರ್ಪಡುವುದು, ಅದಕ್ಕೆ ಪ್ರತ್ಯಾಹಾರ ಅಂದ್ರೆ ಅದಕ್ಕೆ ಅರ್ಥ ವಿಷಯ ವ್ಯಾಸಂಗದಿಂದ ಬೇರ್ಪಡುವುದು. ಈ ಸಂದರ್ಭದಲ್ಲಿ ಇಂದ್ರಿಯಗಳು ಮನಸ್ಸು ಅನುಸರಿಸುತ್ತದೆ. ಆವಾಗ ಇಂದ್ರಿಯಗಳು ಮನಸ್ಸು ಅನುಸರಿಸಲು ಇಂದ್ರಿಯಗಳು ಮನಸ್ಸು ಇಂದ್ರಿಯಗಳಿಗೆಲ್ಲ ರಾಜನಾಗಿರ್ತಕ್ಕಂಥದ್ದು ಯಾವ್ದು? ಮನಸ್ಸು. ಆ ಇಂದ್ರಿಯಗಳನ್ನ ಹತೋಟಿಗೆ ತರತಕ್ಕಂಥ ಸಾಮರ್ಥ್ಯ ಮನಸ್ಸಿಗೆ ಬಂದಿರುತ್ತೆ. ಆವಾಗ ಹತೋಟಿ ಪಡುತ್ತೇವೆ. ಇವೆಲ್ಲ ಬಂದ ಮೇಲೆ ನಾವು ಯಾವುದಾದರೂ ಒಂದು ವಿಷಯ ಚಿಂತನೆಯಲ್ಲಿ ಮಗ್ನವಾಗಿರುವಾಗ ಬೇರೆ ವಿಷಯಗಳು ನಮ್ಮ ಗಮನಕ್ಕೆ ಬರುವುದಿಲ್ಲ. ಇವೆಲ್ಲ ಹತೋಟಿ ಬಂದ್ಬಿಟ್ಟ ಮೇಲೆ ನಮ್ಮ ಮನಸ್ಸು ಇದೆಯಲ್ಲ, ಆ ಇಂದ್ರಿಯಗಳ ಮೇಲೆ
ಹತೋಟಿ ತರತಕ್ಕಂಥ ಸಾಮರ್ಥ್ಯ ಬೆಳೆಸ್ಕೊಂಡಾಗ ಯಾವುದೋ ವಿಷಯ ಮೀರಿದ್ದನ್ನ ಪಕ್ಕಕ್ಕೆ ಬಂದರೆ ಅದನ್ನ ತಡ್ಕೊಳ್ತಕ್ಕಂಥ ಸಾಮರ್ಥ್ಯ ನಮ್ಮ ಮನಸ್ಸು ಬೆಳವಣಿಗೆ ಆಗಿರುತ್ತದೆ ಅಷ್ಟೊತ್ತಿಗೆ. ಏಕೆಂದರೆ ಮನಸ್ಸು ಆ ಸಂಬಂಧವಾದ ಇಂದ್ರಿಯಗಳೊಡನೆ ಸೇರಿಕೊಳ್ಳುವುದಿಲ್ಲ. ಇದು ರೂಢಿಯಾಗಿ ತರಬೇತಿ ಬಂದಿದ್ದರೆ ಆ ಇಂದ್ರಿಯಗಳ ಕಡೆ ಆ ಇಂದ್ರಿಯಗಳ ಚೇಷ್ಟೆ ಮಾಡಿದ್ರು ನಾವು ಮನಸ್ಸು ಅದಕ್ಕೆ ಗಮನ ಕೊಡ. ಯಾವಾಗ ಮನಸ್ಸು ಗಮನ ಕೊಡೋದ್ರಿಂದ ನಿನ್ನ ಇಂದ್ರಿಯ ಏನ್ ಪ್ರಚೋದನೆ ಮಾಡಿದ್ರನೋ ಇರೋ ನಿನ್ನಷ್ಟಕ್ಕೆ ನೀನಿರೋ ಮನಸ್ಸೇ ಕಂಟ್ರೋಲ್ ಅದು ಅಷ್ಟೊತ್ತಿಗೆ ಬೆಳವಣಿಗೆ ಆಗಿರುತ್ತೆ. ಮನಸ್ಸು ನೀನ್ ಏನ್ ಚೇಷ್ಟೆ ಮಾಡಿದ್ರು ಇಂದ್ರಿಯೋ ಇರೋ ನಿನ್ಗ ವ್ಯವಸ್ಥೆ ಗೊತ್ತಿದೆ ನನಗೆ, ನಿನ್ನಷ್ಟಕ್ಕೆ ನೀನು ಇರು ಅಂತ ಅನ್ನೋ ಸಾಮರ್ಥ್ಯ ಈ ಮನಸ್ಸಿಗೆ ಬೆಳೆದಿರುತ್ತದೆ. ಉದಾಹರಣೆಗಾಗಿ ಒಂದು ಕಾದಂಬರಿ ಪುಸ್ತಕವನ್ನು ಆಸಕ್ತಿಯಿಂದ ಓದುತ್ತಿರುವ ಹುಡುಗನು ಬೇರೆಯ ವಿಷಯಗಳನ್ನು ಗಮನಿಸುವುದಿಲ್ಲ. ಇದನ್ನೆಲ್ಲ ನಮ್ಗೆಲ್ಲರಿಗೂ ಅನುಭವ ಆಗಿರ್ತಕ್ಕಂಥದ್ದೇ. ಒಂದು ಕಾದಂಬರಿಯ ಅಥವಾ ನಮ್ಗೆ ಯಾವ್ದಾದ್ರು ಒಂದು ಪುಸ್ತಕವನ್ನು ಓದ್ತಾ ಇರುವಾಗ ಅದರಲ್ಲಿ ಗಮನ ನಾವು ಇಟ್ಟಾಗ ಬೇರೆ ಏನೇ ಪಕ್ಕದಲ್ಲಿ ಗಲಾಟೆ ಮಾಡಿದ್ರು ಏನ್ ಮಾಡಿದ್ರು ಮನಸ್ಸು ಪಕ್ಕಕ್ಕೆ ಹೋಗೋದೇ ಇಲ್ಲ, ಅದರ ಕಡೆನೆ ನಾವು ಗಮನ ಬಿಡ್ತೀವಿ. ಈಗ ವಿಜ್ಞಾನಿಗಳಿದ್ದಾರೆ ನೋಡಿ, ವಿಜ್ಞಾನಿಗಳು ಆ ಮಾಡುವ ಕೆಲಸದ ಕಡೆನೇ ಗಮನವಿರುವುದರಿಂದ ಬೇರೆ ಕಡೆ ಯಾವ ಕೆಲಸ ಏನು ನಡೆದ್ರು ನಡೆಯಲ್ಲ, ಅದರ ಕಡೆ ಗಮನವೇ ಬರಲ್ಲ, ಹಂಗೆ ಇರುತ್ತೆ, ಅದನ್ನ ಮುಟ್ಟೋದೇ ಇಲ್ಲ. ಕಾರಣ ಆತನ ಮನಸ್ಸು ಆ ರಸವತ್ತಾದ ಕಥೆಯ ವಿಷಯದಲ್ಲೇ ಮುಳುಗಿರುತ್ತಾನೆ. ರಸವತ್ತಾಗಿರ್ತಕ್ಕಂಥ ಕಥೆ ಇದ್ದರೆ ಅದನ್ನ ಮಣ್ಣುತ್ತೀವಿ ನಾವು. ನೋಡಿ, ಕೆಲವರು ಸಾಧಾರಣವಾಗಿ ಯಾವ್ದಾದ್ರು ಒಳ್ಳೆ ಪಿಕ್ಚರ್ ಇದ್ರೆ ಅದರ ಮೇಲೆ ಅನುಭವ ಇರ್ತಕ್ಕಂಥವ್ರು ಬೇರೆ ಏನಾದ್ರೂ ಆಗಲ್ಲ ಹಿಂಗೇ ನೋಡ್ಕೊಂಡಿರ್ತಾರೆ. ಪಕ್ಕದಲ್ಲೇ ಅಂತಂದ್ರು ಅವರು ನೋಡಲ್ಲ, ಯಾಕಂದ್ರೆ ಅದರಲ್ಲೇ ಇದ್ಬಿಡ್ತಾರೆ. ನಾವು ಯಾವುದಾದರೂ ಕೆಲಸದಲ್ಲಿ ಅನುರಕ್ತರಾಗಿರುವ ಸಂದರ್ಭದಲ್ಲಿ ಗಡಿಯಾರದ ಟಿಕ್ ಟಿಕ್ ಶಬ್ದ ಕೇಳಿಸುವುದಿಲ್ಲ. ಇದು ಮಾಮೂಲಿ, ನಮ್ಮ ಮನೆಗಳಲ್ಲಿ ಅಂತ ಗಡಿಯಾರಗಳು ಹಾಕೊಂಡಿರ್ತೀವಿ. ಅದು ರಾತ್ರಿ ಹೊತ್ತು ಮಲಗಿದಾಗ ಟಿಕ್ 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 ಹೊತ್ತು ಹೊಸದಾಗಿ ಹಾಕಿದಾಗ ಆ ಶಬ್ದ ಕೇಳಿಸುತ್ತೆ ಕೆಲವು ದಿವಸ. ಆಮೇಲೆ ಆ ಶಬ್ದವೇ ನಮ್ಗೆ ಕೇಳಿಸೋದೇ ಇಲ್ಲ. ಆದ್ರೆ ಆ ಶಬ್ದ ಬರಲ್ವಾ? ಬರುತ್ತೆ, ಆದ್ರೆ ನಮ್ಮ ಮನಸ್ಸು ಅದರ ಕಡೆ ಗಮನಿಸಿರುವುದಿಲ್ಲ. ಏಕೆಂದರೆ ಆ ಕಾಲದಲ್ಲಿ ಮನಸ್ಸು ಕಿವಿಯೊಡನೆ ಸೇರಿಕೊಳ್ಳುವುದಿಲ್ಲ. ನಮ್ಮ ಇಂದ್ರಿಯ ಕಿವಿ, ಆ ಮನಸ್ಸು ಕಿವಿ ಕಡೆ ಗಮನ ಕೊಟ್ಟಾಗ ಆ ಶಬ್ದ ಕೇಳಿಸ್ಕೊಳ್ಳುತ್ತೆ. ಅದರ ಕಡೆ ಗಮನ ಕೊಡದೆ ಇರುವಾಗ ಆ ಗಡಿಯಾರದ ಶಬ್ದ ನಮ್ಗೆ ಕೇಳಿಸುವುದಿಲ್ಲ. ಆಗ ಇಂದ್ರಿಯಗಳನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ತಕ್ಕಂಥ ಸಾಮರ್ಥ್ಯ ಮನಸ್ಸು ಬೆಳೆಸಿಕೊಂಡಿರುತ್ತದೆ ಅನ್ನೋದಕ್ಕೆ ಅರ್ಥ ಇದೆ. ಹಾಗೆಯೇ ಮನಸ್ಸು ಧಾರಣಕ್ಕೆ ಸಂಬಂಧಪಟ್ಟ ವಿಷಯವನ್ನ ಕುರಿತು ಆಸಕ್ತಿಯಿಂದ ಚಿಂತಿಸುತ್ತಿರುವಾಗ ಹೊರಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟ ತಾಡನಗಳಿಂದ ಪ್ರತ್ಯಾಹಾರ ಎಂದರೆ ಅವುಗಳ ಸಂಪರ್ಕವೇ ಇಲ್ಲದಂತೆ ಆಗುತ್ತದೆ. ಮನಸ್ಸು ದೃಢವಾಗಿ ಧ್ಯಾನ ಮಾಡ್ತಾ ಇರುವಾಗ ನಂಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಯನ್ನಾಗಲಿ ಅಥವಾ ಒಂದು ವಿಷಯವನ್ನಾಗಲಿ ಚಿಂತೆ ಮಾಡ್ತಾ ಇರುವಾಗ ಮನಸ್ಸು ಅದರ ಕಡೆ ನಾವು ಗಮನ ಕೊಟ್ಟಾಗ ಬೇರೆ ಕಡೆ ನಡೆದಿದ್ದು ಯಾವುದು ಗೋಚರವಾಗುವುದಿಲ್ಲ. ಯಾಕಂದ್ರೆ ಅಂತ ಮನಸ್ಸು ಕಂಟ್ರೋಲ್ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಯಾರು ವಾಲ್ಮೀಕಿ ಮಹರ್ಷಿ ಮೇಲೆ ಕಂಟ್ರೋಲ್ ಮಾಡ್ಕೊಂಡು ಮನಸ್ಸು ಅದರ ಕಡೆನೇ ಗಮನ ಬಿಟ್ಟಾಗ ಸುತ್ತಲೂ ಹುತ್ತ ಬೆಳೆದು ಬಿಟ್ಟು ಇದಿಲ್ಲ ಆದ್ರೂ ಸಮೇತ ಆತನಿಗೆ ಹುತ್ತ ಬೆಳೆದಿದೆ ಅಂತಕ್ಕಂಥ. ಯಾಕೆ? ಕಾರಣ ಮನಸ್ಸು ಅದರ ಕಡೆ ಇದೆ, ಈ ದೇಹದ ಕಡೆ ಇಲ್ಲ. ಆದ್ದರಿಂದ ಆ ಮನಸ್ಸು ತನ್ನ ಇದರಲ್ಲಿ ಹಿಡಿತದಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಸಾಮರ್ಥ್ಯ ಬೆಳೆಸ್ಕೊಂಡಿದ್ದರಿಂದ ಹುತ್ತ ಬೆಳೆದ್ರೂ ಆತನಿಗೆ ಏನು ಗೋಚರವಾಗಲಿಲ್ಲ. ಮನಸ್ಸನ್ನು ಸಾಮಾನ್ಯವಾಗಿ ಹೊರಗಿನ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಇವುಗಳಿಗೆ ಪಂಚಭೂತಗಳು. ಅವತ್ತು ಹೊರಗಿನ ಶಬ್ದ ಕೇಳಿಸ್ಕೊಳ್ತಕ್ಕಂಥದ್ದು ಪಂಚಭೂತಗಳಲ್ಲಿ ಯಾವ್ದು ಅನ್ನೋದು ಗೊತ್ತು. ಆಮೇಲೆ ಸ್ಪರ್ಶ, ರೂಪ, ರಸ, ಗಂಧ ಇವುಗಳಿಗೆ ಸಂಬಂಧಪಟ್ಟ ವೃತ್ತಿಗಳು. ಆ ಮನಸ್ಸು ಅಂತಕ್ಕಂಥದ್ದು ಈ ವೃತ್ತಿ ಇದೆಯಲ್ಲ 5, ಇದನ್ನು ಕಂಟ್ರೋಲ್ ಮಾಡತಕ್ಕಂಥ ಸಾಮರ್ಥ್ಯ ಬಂದಿರಬೇಕು. ಹಿಂದಿನ ಅನುಭವಕ್ಕೆ ಸಂಬಂಧಪಟ್ಟ ನೆನಪಿನ ವೃತ್ತಿಗಳು ಅಂದ್ರೆ ಹಿಂದೆ ನಾವ್ ಏನಾದ್ರೂ ಒಂದು ಕೆಲಸ ಮಾಡಿರ್ತೀವಿ, ಯಾರಾದ್ರೂ ಹೊಗಳಿರ್ತೀವಿ ಅಥವಾ ಒಬ್ಬರನ್ನ ಬೈದಿರ್ತೀವಿ, ಅದು ನೆನೆಸ್ಕೊಳ್ತಕ್ಕಂಥ ಸಾಮರ್ಥ್ಯ ಹೊರಟಾಗಿರುತ್ತೆ. ಅದಷ್ಟಕ್ಕೆ ಅಷ್ಟೇ, ನಂತರ ಅದು ಗಮನಿಸುವುದಿಲ್ಲ. 2ನೇದು. 3ನೇದು, ಮುಂದಿನ ಕಾಲದಲ್ಲಿ ಸಂಭವಿಸುವ ಘಟನೆಗಳ ನಿರೀಕ್ಷಣೆಗೆ ತಕ್ಕ ವೃತ್ತಿಗಳು ಇರುತ್ತವೆ. ಮುಂದೆ ಏನ್ ಬರುತ್ತೋ, ಏನ್ ಘಟನೆಗಳು ನಡೆಯುತ್ತೋ ಅಂತಕ್ಕಂಥದ್ದು ಅದೂ ಕಡೆ ಗಮನ ಸ್ವಲ್ಪ ಇರುತ್ತೆ ಹೊರತು ಪೂರ್ತಿಯಾಗಿ ಅದರ ಮೇಲೆನೆ ಮುಂದೆ. ಕೆಲವರು ನಾವು ಮಾಮೂಲಿಯಾಗಿ ಧ್ಯಾನ ಕೂತ್ಕೊಂಡಾಗ ಇದು ಹೇಳ್ತಾ ಇರೋದು, ಮಾಮೂಲಿಯಾಗಿ ನಾವು ಮಾತು ಕೂತ್ಕೊಂಡಾಗ ಹಿಂದೆ ಏನ್ ನಡೀತು ಅನ್ನೋ ಅದನ್ನೇ ಹೇಳ್ಕೊಳ್ತೀವಿ. ಇಲ್ಲ ನಾನು ಮುಂದೆ ಇಂಥ ಕೆಲಸಗಳು ಮಾಡ್ಬೇಕು ಅಂತಕ್ಕಂಥ ಅದನ್ನೇ ಹೇಳ್ಕೊಂಡಿರ್ತೀವಿ. 2 ತಪ್ಪೇನು ಅಂತ ಅನ್ನೋದು.
ಮೊದಲನೇ ವರ್ಗಕ್ಕೆ ಸಂಬಂಧಪಟ್ಟ ವೃತ್ತಿಗಳನ್ನು ಪೂರ್ತ ಹೊರದೂಡಿ ಮನಸ್ಸಿನ ದ್ವಾರವನ್ನು ಆ ಕಡೆಗೆ ಮುಚ್ಚಿ ಬಿಟ್ಟರೆ ಉಳಿದ ಪ್ರವೃತ್ತಿಗಳನ್ನು ಎಂದರೆ ಎರಡನೇ ಮತ್ತು ಮೂರನೇ ವರ್ಗಗಳಿಗೆ ಸಂಬಂಧಪಟ್ಟವನ್ನು ಧಾರಣ ಧ್ಯಾನಗಳ ಅನುಷ್ಠಾನದ ಮೂಲಕ ಪೂರ್ತ ನಿಗ್ರಹ ಮಾಡಬಹುದು. ಒಟ್ಟನಾರೆ ಮನಸ್ಸು ಅಂತಕ್ಕಂಥದ್ದು ನಾವು ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ಬಂದಾಗ ಯಾವುದರ ಕಡೆ ನಾವು ಯೋಚನೆ ಮಾಡಬೇಕು ಅಂತ ಅದರ ಕಡೆನೇ ಇರುತ್ತೆ. ಅದು ಬಿಟ್ಟು ಹಿಂದಿನದ ಕಡೆ ಆಗಲಿ ಗಮನ ಕೊಡೋದಲ್ಲ, ಮುಂದೆ ಏನ್ ನಡೆಯುತ್ತೆ ಅಂತಕ್ಕಂಥದ್ದನ್ನು ಯಾವುದು ನಡೆಯಲ್ಲ. ಮಧ್ಯವರ್ತಿ ಯಾವ ವಿಷಯವನ್ನು ನಾವು ಚಿಂತಿಸಬೇಕು, ಯಾಕೆ ಇರಬೇಕು ಧ್ಯಾನ ಅಂತಕ್ಕಂಥದ್ದು ಆ ಕಡೆಗೆ ಮನಸ್ಸು ಪರಿವರ್ತನೆ ಆಗಿ ಮನಸ್ಸು ಒಂದೇ ಕಡೆ ಧಾರಣ ಮಾಡುತ್ತದೆ ಎನ್ನುವುದು. ಆದುದರಿಂದ ಮನಸ್ಸು ತನ್ನ ಇಂದ್ರಿಯಗಳನ್ನು ಪೂರ್ತ ಸ್ವಾಧೀನಕ್ಕೆ ತೆಗೆದುಕೊಂಡು ಬಂದಿದ್ದ ಪಕ್ಷದಲ್ಲಿ ಎಂದರೆ ಹಿಂದಿನ ಯೋಗಗಳಾದ ಯಮ ನಿಯಮಗಳನ್ನು ಅನುಷ್ಠಾನ ಮಾಡುವುದರಲ್ಲಿ ಸಿದ್ಧಿಯನ್ನು ಪಡೆದಿದ್ದ ಪಕ್ಷದಲ್ಲಿ ಪ್ರತ್ಯಾಹಾರವೂ ಕೂಡ ಸುಲಭವಾಗಿ ಅಳವಡಿಸುತ್ತದೆ. ಪ್ರತ್ಯಾಹಾರ ಅಂತಕ್ಕಂಥದ್ದನ್ನ ಆಮೇಲೆ ಹಿಂದೆ ಯಮ ನಿಯಮ ಅಂತಕ್ಕಂಥದ್ದೆಲ್ಲ ಅವು ಅನುಷ್ಠಾನಕ್ಕೆ ತಂದಿರಬೇಕಷ್ಟೊತ್ತಿಗೆ ನಾವು ಯಮ ಅಂತಂದ್ರೆ ಕೆಟ್ಟ ಕೆಲಸಗಳನ್ನ ಮಾಡಿದಿರ ಬಿಡ್ತಕ್ಕಂಥದ್ದು, ನಿಯಮ ಅಂದ್ರೆ ಒಳ್ಳೆ ಕೆಲಸಗಳನ್ನ ಅಭ್ಯಾಸ ಮಾಡ್ಕೊಳ್ತಕ್ಕಂಥದ್ದು, ಧ್ಯಾನಕ್ಕೆ ಕೂತ್ಕೊಳ್ತಕ್ಕಂಥದ್ದು. ಈ ಮನಸ್ಸು ಅಂತಕ್ಕಂಥದ್ದು ಒಂದು ಕಡೆ ಶೇಖರಣವಾಗಿ ಮಾಡಿಕೊಂಡು ಬೇರೆ ಕಡೆಗೆ ಹರಡದಿರ ಆ ಅಭ್ಯಾಸವನ್ನು ಪಡ್ಕೊಂಡು ಇರ್ತಕ್ಕಂಥವನಿಗೆ ಅಲ್ಲಿಗೆ ಉದಾಹರಣೆಗಾಗಿ ಒಬ್ಬ ವಿಜ್ಞಾನಿಯು ಒಂದು ಹೊಸ ಸೌಲಭ್ಯವನ್ನ ಕಂಡು ಹಿಡಿಯುವ ಕೆಲಸದಲ್ಲಿ ಆಸಕ್ತನಾಗಿರುವಾಗ ಅದು ಹೊರತು ಉಳಿದ ಹೊರಗಿನ ಪ್ರಪಂಚವನ್ನು ಪೂರ್ತ ಮರೆಯುತ್ತಾನೆ. ವಿಜ್ಞಾನಿಯಾಗಿರ್ತಕ್ಕಂಥ ತನ್ನ ಕೆಲಸ ಮಾಡ್ತಾ ಇರುವಾಗ ಅದ್ರ ಕಡೆ ಗಮನವೇ ಪೂರ್ತಿಯಾಗಿರುತ್ತೆ ಹೊರತು ತನ್ನ ಮನಸ್ಸು ಬೇರೆ ಕಡೆ ಹೋಗ. ಆ ವಿಜ್ಞಾನಿ ಅಂತಕ್ಕಂಥದ್ನು ಒಬ್ಬ ತಪಸ್ ಮಾಡ್ತಕ್ಕಂಥ ಸನ್ಯಾಸಿನೇ ಅರ್ಥ. ಅವನು ಮುಂದೆ ಒಳ್ಳೆ ಸನ್ಯಾಸಿ ಆಗ್ತಾನೆ. ವಿಜ್ಞಾನಿಗಳಾಗಿರ್ತಕ್ಕಂಥವ್ರು ಇವರು ಮುಂದೆ ಒಳ್ಳೆ ತಪಸ್ವಿಗಳಾಗ್ತಕ್ಕಂಥ ಸನ್ಯಾಸಿ ಏಕಾಗ್ರತೆಯನ್ನ ಈ ಜನ್ಮದಲ್ಲೇ ಪಡೆದಿರುತ್ತಾರೆ. ಇದು ಸಹಜವಾಗಿ ಆಗುತ್ತದೆ. ಹೊರಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟ ಒಂದು ಗೊತ್ತಾದ ವಿಷಯವನ್ನು ಚಿಂತಿಸುವಾಗ ಅದೇ ಪ್ರಪಂಚಕ್ಕೆ ಸೇರಿದ ಉಳಿದ ವಿಷಯಗಳು ದೂರ ಸರಿಯುತ್ತವೆ. ನಾವು ಪ್ರಪಂಚಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೋ ವಿಷಯವನ್ನು ತಿಳಿಸಬೇಕು ಅಂತಕ್ಕಂಥ ಆಸಕ್ತಿಯಿಂದ ಅದರ ಕಡೆ ಗಮನ ಇಟ್ಟಾಗ ಬೇರೆ ಕಡೆ ಯಾವುದು ನಮಗೆ ಬರಬಾರದು. ಇದು ಉದ್ದೇಶವಲ್ಲದೆ ಆಗುತ್ತದೆ. ಈ ರೀತಿ ಮನಸ್ಸು ಬೆಳವಣಿಗೆ ಆದಾಗ ನಮ್ಮ ಉದ್ದೇಶವಿಲ್ಲದೇನೆ ಅಂತಾವೋ ನಮ್ಮಲ್ಲಿ ಬೆಳವಣಿಗೆ ಆಗುತ್ತದೆ. ಆದರೆ ಸಾಧಕನ ಉದ್ದೇಶ ಪೂರ್ವಕವಾಗಿ ಹೊರಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳನ್ನು ಹೊರದೂಡಿ ತನ್ನ ಆತ್ಮ ಸ್ವರೂಪದ ಕಡೆಗೆ ಕೈಗೊಂಡಿರುವ ಧಾರಣಾದಿಗಳನ್ನೆಲ್ಲ ಮಗ್ನವಾಗುವುದಾದರೆ ಅದು ನಿಜವಾದ ಪ್ರತ್ಯಾಹಾರ. ಧ್ಯಾನ ಧಾರಣ ಮಾಡ್ತಕ್ಕಂಥದ್ದು ಅಂದ್ರೆ ಹೊರಗಿನ ಪ್ರಪಂಚದ ವಿಷಯಗಳ ಕಡೆ ಗಮನವೂ ಒಂದು ಸ್ವಲ್ಪವೂ ಇಲ್ಲದಿರ ಹಿಂದೆ ಮುಂದೆ ಯೋಚನೆ ಮಾಡ್ತಕ್ಕಂಥದ್ದು ಬಿಟ್ಟು ಒಂದೇ ಯಾವ ವಿಷಯವನ್ನು ನಾವು ತೆಗೆದುಕೊಂಡಿರ್ತೀವೋ ಅದರ ಕಡೆನೇ ಗಮನವನ್ನು ಇಟ್ಟು ಮನಸ್ಸು ಅದರ ಮೇಲೆ ಇಡ್ತಕ್ಕಂಥದ್ದು ಮಾಡ್ತಾರಲ್ಲ, ಇದಕ್ಕೆ ಪ್ರತ್ಯಾಹಾರ ಎನ್ನುವರು. ನಂತರ ಸೂತ್ರ 55ನೇ ಇದು ಪರಮ ಅತ್ಯುನ್ನತ ಮಟ್ಟದ ಶ್ರೇಷ್ಠ ಆಗಿರ್ತಕ್ಕಂಥದ್ದು ಇಂದ್ರಿಯಗಳ ಮೇಲಿನ ಹತೋಟಿ. ಇದು ಬಹಳ ಮುಖ್ಯವಾಗಿ ಎಲ್ಲರೂ ಇದು ಟ್ರೈನಿಂಗ್ ಪಡೆಯಬೇಕು. ಇಂದ್ರಿಯಗಳ ಮೇಲಿನ ಹತೋಟಿ ಪಡೆಯುವುದು ಹೇಗೆ ಅಂತಕ್ಕಂಥದ್ದು ಸೂತ್ರ 55ರಲ್ಲಿ ಬರುತ್ತೆ. ಅನಂತರ ಅತ್ಯುನ್ನತ ಮಟ್ಟದ ಇಂದ್ರಿಯ ಜಯವು ಲಭಿಸುತ್ತದೆ. ಆ ಇಂದ್ರಿಯಗಳನ್ನ ಹತೋಟಿ ತಡತಕ್ಕಂಥ ಸಾಮರ್ಥ್ಯ ಬೆಳೆಸ್ಕೊಂಡಾಗ ನಂತರ ಅತ್ಯುನ್ನತ ಮಟ್ಟದ ಇಂದ್ರಿಯ ಜಯವು ಲಭಿಸುತ್ತದೆ. ಪ್ರತ್ಯಾಹಾರ ಎಂದರೆ ಇಂದ್ರಿಯಗಳು ಆಯಾ ವಿಷಯ ಎಂದರೆ ತಮಗೆ ಆ ಮೂಲಕ ಪ್ರಾಪ್ತವಾಗುವ ಸುಖಕ್ಕೆ ಅಂಟಿಕೊಳ್ಳದೆ ದೂರವಿರುವ ಅನುಷ್ಠಾನವು ಇಂದ್ರಿಯಗಳ ಮೇಲೆ ಪೂರ್ತ ಜಯವನ್ನು ತಂದುಕೊಡುತ್ತವೆ. ಇದೆಲ್ಲವೂ ಸಿದ್ಧಿಸಬೇಕಾದರೆ ಮನೋನಿಗ್ರಹವೇ ಕಾರಣ. ಇವೆಲ್ಲ ಸಿದ್ಧಿಯಾಗಬೇಕು ಅಂದ್ರೆ ನಮ್ಗೆ ಮನೋನಿಗ್ರಹ, ಮನಸ್ಸು ನಿಗ್ರಹಿಸ್ತಕ್ಕಂಥ ಸಾಮರ್ಥ್ಯ ಬೆಳೆಸಿಕೊಂಡಿರಬೇಕು. ಇವೆಲ್ಲ ಮಾಡಿದರಷ್ಟರೊಳಗಾಗಿ ಆ ಮನೋನಿಗ್ರಹವು ಬಂದೇ ಬರುತ್ತೆ. ಅಷ್ಟು ಸುಲಭವಲ್ಲ.
ಮೊಟ್ಟ ಮೊದಲನೇದು ಸಾಹಸ ಅಂದ್ರೆ 4 ಗಂಟೆ ನಾವು ಆಸನದಲ್ಲಿ ಕುಳಿತುಕೊಳ್ಳತಕ್ಕಂತಹದ್ದು ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು. ಅಷ್ಟು ಅದೇ ಬಹಳ ಕಷ್ಟವಾಗಿರ್ತಕ್ಕಂಥದ್ದು. ಮನೋನಿಗ್ರಹವು ಪ್ರಾಪ್ತವಾಗಬೇಕಾದರೆ ಅವಿದ್ಯ ನಾಶ ಮತ್ತು ಜ್ಞಾನ ಪ್ರಾಪ್ತಿ. ಮನೋನಿಗ್ರಹ ಬರಬೇಕಂದ್ರೆ ಅವಿದ್ಯೆ ಅನ್ನೋದು ನಾಶವಾಗಬೇಕು, ಆಮೇಲೆ ಜ್ಞಾನವು ಪ್ರಾಪ್ತಿಯಾಗಬೇಕು, ಜ್ಞಾನ ಬರಬೇಕು, ಅವಿದ್ಯೆ ಹೋಗು ಮೂಲಕ ವಿವೇಚನಾ ಪೂರ್ವಕವಾಗಿ ಮಾಡುವ ವ್ರತ ಕರ್ಮಗಳೆಲ್ಲವೂ ಅನುಭವ ಪೂರ್ವಕವಾದ ತಿಳುವಳಿಕೆ ಉಂಟು ಮಾಡುತ್ತವೆ. ವಿವೇಕದಿಂದ ನಾವು ಮಾಡ್ತಕ್ಕಂಥ ಕೆಲಸವು ಅನುಭವವು ತಿಳುವಳಿಕೆ ಬರುವಂತೆ ನಮಗೆ ಮಾಡುತ್ತದೆ. ಅಂದ್ರೆ ವಿವೇಕದಿಂದ ಮಾಡುವ ಕೆಲಸಗಳು. ಯಮ ನಿಯಮಗಳನ್ನು ಅನುಷ್ಠಾನ ಮಾಡುವುದರ ಮೂಲಕ ಪ್ರತ್ಯಾಹಾರವು ಸಿದ್ಧಿಸುತ್ತದೆ. ಯಮ ನಿಯಮಗಳನ್ನ ಅನುಷ್ಠಾನ ಮಾಡುವುದರಿಂದ ನಮ್ಗೆ ಏನಾಗುತ್ತೆ? ಪ್ರತ್ಯಾಹಾರವು ಸಿದ್ಧಿಸುತ್ತದೆ. ಆದರೆ ಮನಸ್ಸಿನಲ್ಲಿ ಹಿಂದಿನ ಅನುಭವಕ್ಕೆ ಸಂಬಂಧಪಟ್ಟ ಅಂದ್ರೆ ಹಿಂದಿಂದೇದೋ ಒಂದು ಘಟನೆಗಳು ನಡೆದಿರುತ್ತೆ, ತಕ್ಷಣ ನೆನಪು ಬರುತ್ತೆ. ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಅದೇ ನಮ್ಗೆ ಬಂದಿರೋ ತೊಂದರೆಗಳು. ಇಲ್ಲ ಹಿಂದೆ ಏನ್ ನಡೆದಿತ್ತೋ ಅದು ಬರುತ್ತೆ, ಇಲ್ಲ ಮುಂದೆ ಏನ್ ಮಾಡಬೇಕು ಅನ್ನೋದು ಬರುತ್ತೆ. ಪ್ರೆಸೆಂಟ್ ಈಗ ನಾನು ಯಾವ್ದಿದ್ದೀನಿ ಅನ್ನೋದು ಮರ್ತೋಗ್ತೀನಿ. ಹಿಂದಕ್ಕೆ ಹೋಗುತ್ತೆ, ಅಲ್ಲ ಮುಂದಕ್ಕೆ ಹೋಗುತ್ತೆ. ಯೋಚನೆಗಳು ಒಂದಾದ್ಮೇಲೆ ಬರ್ತಾನೇ ಇರುತ್ತವೆ. ಯಾಕೆ? ಈ ಕಂಟ್ರೋಲ್ ಅಂದ್ರೆ ಈ ನಿಯಮಗಳನ್ನ ನಾವು ಅರಿತುಕೊಳ್ಳದಿರ, ಸರಿಯಾದ ವ್ಯವಸ್ಥೆ ಮಾಡದಿರನೆ ಧ್ಯಾನಕ್ಕೆ ಕೂತ್ಕೊಂಡ್ರೆ ಈ ರೀತಿ ಆಗುತ್ತೆ. ರಸ ಇವುಗಳ ಮೇಲಿನ ಚಪಲವು ಉಳಿದಿರುತ್ತದೆ. ಅನುಭವಕ್ಕೆ ಸಂಬಂಧಪಟ್ಟ ರಸ ಅಂತಂದ್ರೆ ಯಾವುದರಲ್ಲಿ ನಾವು ಅನುಭವ ಹಿಂದೆ ಪಡೆದಿರ್ತವೋ ಅದರ ಮೇಲೆ ಹೋಗುತ್ತೆ ನಮ್ಮ ಮನಸ್ಸು. ಆದುದರಿಂದಲೇ ವಿಶ್ವಾಮಿತ್ರ, ಪರಾಶರ ಮೊದಲಾದವರು ಪುನಃ ಇಂದ್ರಿಯ ಸುಖಾಭಿಲಾಷೆಯಿಂದ ಪತಿತರಾದರು. ರಸ ಅಂತಂದ್ರೆ ನಾವು ತಿಳ್ಕೊಂಡಿರೋ ರೀತಿಯಲ್ಲಿ ರಸ ಅಂತಂದ್ರೆ ಕುಡಿತಕ್ಕಂತ ನೀರು, ಮಜ್ಜಿಗೆ ಅಂತದ್ದಲ್ಲ. ಇದು ಪರಾಸ್ಪರ ಅಂದ್ರೆ ವಿಶ್ವಾಮಿತ್ರ, ಪರಾಸ್ಪರ ಅಂತಕ್ಕಂಥವರು ಆ ಹಿಂದಿನ ರಸ ಅಂತಲ್ಲಿ ಇದ್ದುದರಿಂದ ಅವರು ಯೋಗ ಭ್ರಷ್ಟರಾದರು. ಅಭಿಲಾಷೆ ಸಂಸ್ಕಾರವು ಕೂಡ ಅದಕ್ಕಿಂತ ಉತ್ತಮವಾದ ಸುಖ ಅಥವಾ ಆನಂದವು ಕರಗತವಾದಾಗ ವಿಶೇಷವಾಗಿ ಬಿದ್ದು ಹೋಗುತ್ತದೆ. ಆನಂದವೋ ಅಥವಾ ಮತ್ತೊಂದು ಹಿಂದೊಂದು ಸಂಸ್ಕಾರ ಇದ್ದರೆ ಅದು ಕಡೆ ಗಮನ ಬಂದರೆ ಬಿದ್ದು ಅಲ್ಲೇ ಬಿದ್ದ. ಉದಾಹರಣೆಗಾಗಿ ಮಕ್ಕಳು ಆಟಗಳನ್ನೇ ಆಸಕ್ತರಾಗಿರುತ್ತಾರೆ, ಆದರೆ ಅವರಿಗೆ ಪ್ರಾಪ್ತ ವಯಸ್ಸಾಗಿ ಲಗ್ನವಾದರೆ, ಇಲ್ಲಿ ನಮಗೆಲ್ಲರಿಗೂ ಪರಿಚಯವೇ ಗೊತ್ತಾಗಿರ್ತಕ್ಕಂಥ ಚಿಕ್ಕ ವಯಸ್ಸಿನಲ್ಲಿ ಬಹಳ ಆಟಗಳಾಡ್ತೀವಿ. ಈಗ ಆಟ ಆಡತಕ್ಕ ಮೊಬೈಲ್ ಬಿಟ್ರೆ ಬೇರೆ ಯಾರು ಮಾಡಲ್ಲ, ಏನಾಗಿಲ್ಲ. ಅದರೊಳಗೆ ಕೆಟ್ಟೋಗ್ತಕ್ಕಂಥದ್ದು ಬೇಕಾದಷ್ಟಿದೆ ಹುಡುಗರು. ಹಿಂದಿನಲ್ಲಿ ನಮ್ಮ ವಯಸ್ಸಿನಲ್ಲಿ ಚಿಕ್ಕವರಾದಾಗ ಅನೇಕ ಆಟ ಪಾಠಗಳನ್ನ ಆಡ್ತಾ ಇದ್ವು. ಯೌವನಕ್ಕೆ ಬಂದು ಮದುವೆ ಆದ್ಮೇಲೆ ಅದರ ಕಡೆ ಗಮನ ಇಲ್ಲ. ಸಂಸಾರದ ಕಡೆ ಬಂದು ಹೆಂಡತಿಗೆ ಆಗಿರ್ತಕ್ಕಂಥದ್ದು ಏನು ಸೌಕರ್ಯ ಮಾಡ್ಕೊಡ್ಬೇಕು, ಏನ್ ತಂದುಕೊಳ್ಬೇಕು ಅದಕ್ಕಂತ ಈ ಕಡೆ ಗಮನ ಬಂತು, ಸಂಸಾರದ ಕಡೆ ಗಮನ ಬರುತ್ತೆ. ಆಮೇಲೆ ಕುಟುಂಬಕ್ಕೆ ಸಂಬಂಧಪಟ್ಟ ಉನ್ನತ ಮಟ್ಟದ ಸುಖವನ್ನು ಅನುಭವಿಸುವ ಮೂಲಕ ಹಿಂದಿನ ಕಡೆ ದರ್ಜೆ ಸುಖಾಭಿಲಾಷೆಯು ಬಿದ್ದು ಹೋಗುತ್ತದೆ. ಆಟ ಆಡೋದಕ್ಕೆ ಅಥವಾ ಚಿಕ್ಕ ವಯಸ್ಸಿನಲ್ಲಿ ಎಲ್ಲಂದ್ರೂ ಓಡ್ತಾ ಇದ್ವು. ಯೌವನಕ್ಕೆ ಬಂದಾಗ ಆ ಒಂದು ಸುಖವನ್ನು ಸಿಕ್ಕಿದಾಗ ಅದನ್ನೆಲ್ಲ ಮರ್ತೋಗ್ತೀವಿ. ಇದನ್ನು ಅಭಿವೃದ್ಧಿ ಪಡಿಸ್ಕೊಳ್ತಕ್ಕಂಥ ಹಾಗೆ ಅನ್ನೋ ಕಡೆನೆ ಗಮನ ಕೊಡ್ತೀವಿ. ಅವರು ಪುನಃ ಆಟವಾಡುವುದಕ್ಕೆ ಹೋಗುವುದಿಲ್ಲವಷ್ಟೇ. ಯಾಕಂದ್ರೆ ಅದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಸುಖ ಸಂತೋಷ ಇಲ್ಲಿ ಸಿಗ್ತಾ ಇರುವಾಗ ಅದು ಬಿಟ್ಬಿಡ್ತೀವಿ. ಗಂಡಸು ತನ್ನ ಪತ್ನಿಗೆ ಬೇಕಾದ ಒಡವೆ, ಉಡುಪು ಮೊದಲಾದ ಭೋಗ ಸಾಮಗ್ರಿಗಳನ್ನು ಒದಗಿಸುವ ಕಸಬನಲ್ಲಿ ಆತನಿಗೆ ಆಸಕ್ತಿ ಬರುತ್ತದೆ. ಈ ಮಾಮೂಲನೆ ಸಂಸಾರ ಕಟ್ಕೊಂಡ್ಮೇಲೆ ಏನೇನ್ ಬೇಕು, ಹೆಂಡತಿಗೆ ಏನ್ ಬೇಕು, ಅವ್ರು ಬೇಕು ಅನ್ನೋದು ಗಂಡಸಿಗೆ ಆಸೆ ಬರುತ್ತೆ. ಆ ಹೆಂಗಸಾಗಿರ್ತಕ್ಕಂಥವ್ರು ನನ್ನ ಗಂಡನ ಯಾವ ರೀತಿ ಬೆಳೆಸ್ಕೋಬೇಕು, ನನ್ನ ಹತೋಟಿಯಲ್ಲಿ ಹೆಂಗ್ ಇಟ್ಕೋಬೇಕು, ಹೊತ್ತಿಗೆ ಸರಿಯಾಗಿರ್ತಕ್ಕಂಥ ರಸವಾಗಿರ್ತಕ್ಕಂಥ ಅಡಿಗೆ ಪಾಯಸಗಳನ್ನು ಬಡಿಸತಕ್ಕಂಥದ್ದನ್ನ ನಮಗೂ ಆಗುತ್ತೆ. ಅವ್ರು ಒಬ್ಬರಿಗೆ ಅಲ್ಲ, ಎಲ್ಲರಿಗೂ ಅನುಭವವೇ. ಅದು ಒಬ್ಬರ ಮೇಲೆ ಆಗ್ತಾ ಇದೆ. ಹೇಳ್ತಾ ಇದೀನಲ್ಲ, ನೀವು ಅವ್ರೊಬ್ಬರ ಮೇಲೆ ಆಗ್ಬೇಡ್ರಿ. ಎಲ್ಲರೂ ನಾವು ಎಲ್ಲ ಅದರಲ್ಲಿ ಸೇರಿರ್ತಕ್ಕಂಥವ್ರೆ. ಕೆಲವರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ, ಇನ್ನು ಕೆಲವರಿಗೆ ಕಡಿಮೆ ಇರುತ್ತೆ, ಇನ್ನು ಕೆಲವರು ಅತಿಯಾಗಿ ಮಾಡ್ತಾರೆ. ಅದು ಬೇರೆ ಕಡೆ ಹೇಳ್ಕೊಳ್ಳೋಣ, ತೋರಿಸ್ಕೊಳ್ಳೋದಿಲ್ಲ, ಅಷ್ಟೇ ಇರುತ್ತೆ. ಪತ್ನಿ ತನ್ನ ಪತಿಗೆ ಹಿತಕರವಾದ ಊಟ ಉಪಚಾರಗಳನ್ನು ಸಿದ್ಧಪಡಿಸುವುದರಲ್ಲಿ ಆಕೆಗೆ ಆಸಕ್ತಿ ಬರುತ್ತದೆ. ಆವಾಗ ಪತ್ನಿಗೆ ಊಟೋಪಚಾರಗಳು ಸಂದರ್ಭಕ್ಕೆ ತಕ್ಕಂತ ಏನ್ ಮಾಡ್ಕೊಡ್ಬೇಕೋ ಅವ್ರ ಮನಸ್ಸಿನಲ್ಲಿ ಅರಿತುಕೊಂಡು ಸೇವೆ ಮಾಡ್ತಾ ಇದ್ರೆ ಅದೇ ಸ್ವರ್ಗ.
ಹೌದು. ಅವರಿಗೆ ಇವರಿಗೆ ವಿರುದ್ಧವಾಗಿರತಕ್ಕಂಥದ್ದು ಮಾಡಿದ್ರೆ ಸಂಸಾರವೇ ನರಕ. ಆಕೆಗೆ ಆನಂದ ಉಂಟಾಗುತ್ತದೆ, ಅವಾಗ ಆಕೆಗೂ ಆನಂದ ಬರುತ್ತೆ, ಈತನಿಗೂ ಆನಂದವಾಗುತ್ತದೆ. ಹೀಗೆಯೇ ಸಾಧಕನಿಗೆ ಸ್ವಾಧ್ಯಾಯ, ಸಾಧಕ ಅಂದ್ರೆ ನಾವೆಲ್ಲ ಸ್ವ ಅಧ್ಯಾಯದಿಂದ ಈಶ್ವರ ಪ್ರಣಿಧಾನಗಳ ಮೂಲಕ ಉನ್ನತ ಮಟ್ಟದ ತಿಳುವಳಿಕೆ ಮತ್ತು ಶಾಂತ್ಯ ಆನಂದಗಳು ಲಭ್ಯವಾಗುವುದರಿಂದ ಆತನ ಪಾಲಿಗೆ ಕೆಳಗಿನ ಮಟ್ಟದ ಇಂದ್ರಿಯ ಸುಖಾಪೇಕ್ಷೆಗಳು ಬಿದ್ದು ಹೋಗುತ್ತವೆ. ಈಶ್ವರ ಪ್ರಣಿಧಾನ ಅಷ್ಟೊತ್ತಿಗೆ ಬಂದಾಗ ಸುಖ ದುಃಖಗಳು ತಕ್ಕಂಥದ್ದು ಬಿದ್ದು ಹೋಗಿ ಒಂದೇ ಕಡೆ ಗಮನವನ್ನು ಕೊಟ್ಟು ಆ ನಿರಂತರವಾಗಿ ಆ ಕಡೆ ಧ್ಯಾನ ಮಾಡ್ತಕ್ಕಂಥ ಸಾಮರ್ಥ್ಯವು ಅಷ್ಟೊತ್ತಿಗೆ ನಾವು ಬೆಳೆಸಿಕೊಂಡಿರ್ತೀವಿ. ಆದುದರಿಂದ ಪ್ರಾರಂಭ ಮಟ್ಟದಲ್ಲಿನ ಯಮ ನಿಯಮಾದಿ ಯೋಗಗಳನ್ನು ಉತ್ಪೂರ್ವಕವಾಗಿ ಅನುಷ್ಠಾನ ಮಾಡುವುದರ ಮೂಲಕ ರಾಗದ್ವೇಷಾದಿಗಳು ಉಂಟಾಗುವಂತ ಹೊರಗಿನ ತೊಂದರೆಗಳನ್ನು ನಿರ್ಮೂಲ ಮಾಡುತ್ತವೆ. ಈ ರೀತಿ ನಾವು ಅಭ್ಯಾಸ ಮಾಡಿಕೊಂಡು ಬಂದಾಗ ಹೊರಗಿನಿಂದ ಬರತಕ್ಕಂತ ದ್ವೇಷಾಸೂಯೆಗಳನ್ನು ಪೂರ್ಣವಾಗಿ ಬಿಟ್ಟು ಏನ್ ತೊಂದರೆಗಳನ್ನು ನಿರ್ಮೂಲ ಮಾಡುತ್ತೇವೆ. ನಿರ್ಮೂಲ, ಯಾರೇ ಬೈದ್ರೂ ಕೋಪ ಬರಲ್ಲ, ಹೊಗಳಿದ್ರೂ ಸಂತೋಷನೂ ಬರಲ್ಲ, ಆ ಮಟ್ಟಕ್ಕೆ ಅವನು ಬರ್ತಾನೆ. ಈ ಮೂಲಕ ಕಾಮದೇಹವು ತನ್ನ ಸ್ವಾಧೀನಕ್ಕೆ ಬಂದಂತೆ ಆಗುತ್ತದೆ. ಇದಕ್ಕೆಲ್ಲ ಕಾರಣ ನಮ್ಮನ್ನು ಕುಣಿಸ್ತಾ ಇರೋದು ನಮ್ಮ ಕಾಮದೇಹ ಅಂತಿದೆಯಲ್ಲ. ರಾಗದ್ವೇಷಾದಿಗಳನ್ನು ತಂದು ಕೊಡುವುದು ಕಾಮದೇಹ. ಆ ಕಾಮದೇಹವು ಸ್ಥೂಲ ದೇಹಕ್ಕೆ ಪರಿವರ್ತನೆ ಹೊಂದಿಸಿ ಆ ರಾಗದ್ವೇಷಗಳಿಗೆ ಸಂಬಂಧಪಟ್ಟಂತೆ ಕುಣಿದು ಕುಪ್ಪಳಿಸಿ ಮಾಡಬಾರದ ಕೆಲಸಗಳನ್ನು ಮಾಡಿಸುವುದು, ಕೆಲಸಕ್ಕೆ ಬಾರದೇ ಇರತಕ್ಕಂಥ ಹೊಗಳಿಕೆ ಮಾಡುವುದು, ಇವೆಲ್ಲ ಮಾಡಿಸುವುದು ಆ ರಾಗದ್ವೇಷಗಳ ಹುಟ್ಟುವುದು ಕಾಮದೇಹದಲ್ಲಿ. ಕಾಮದೇಹದಿಂದ ಸ್ಥೂಲ ದೇಹಕ್ಕೆ ಬಂದು ನಾವು ಅದನ್ನ ಆಚರಣೆಗೆ ತರ್ತೀವಿ. ಆಸನ ಪ್ರಾಣಾಯಾಮದ ಮೂಲಕ ಸ್ಥೂಲ ದೇಹವು ಸ್ವಾಧೀನಕ್ಕೆ ಬರುತ್ತದೆ. ನೋಡು, ಈ ಸ್ಥೂಲ ದೇಹವನ್ನು ಸ್ವಾಧೀನಕ್ಕೆ ಪಡೆಯಬೇಕಾದರೆ ಆಸನ ಪ್ರಾಣಾಯಾಮದ ಮೂಲಕ, ಆಸನ ಅರ್ಥವಾಯ್ತವಾಗ್ಲೇನೆ ಹೇಳಿದ್ದು, ಆಸನ ಅದಕ್ಕೆ ಬಹಳ ಮುಖ್ಯವಾಗಿದ್ದು. ಆಮೇಲೆ ಪ್ರಾಣಾಯಾಮ, ಉಸಿರು ತೆಗೆದುಕೊಳ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು. ಇದಾದ ಮೇಲೆ ಆ ಕೆಲಸ ಮಾಡಿದಾಗ ನಮ್ಮ ಸ್ವಾಧೀನಕ್ಕೆ ಬರುತ್ತೆ ನಮ್ಮ ಈ ದೇಹ. ಹೌದು, ಸ್ಥೂಲ ದೇಹ. ಹೌದು, ಆಸನ ಪ್ರಾಣಾಯಾಮ ಇವೆಲ್ಲ ಬಂದ ಮೇಲೆ ನಮ್ಮ ಸ್ಥೂಲ ದೇಹ ನಮ್ಮ ಸ್ವಾಧೀನಕ್ಕೆ ಬರುತ್ತದೆ. ಅಲ್ಲದೆ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನದ ಮೂಲಕ ಪ್ರತ್ಯಾಹಾರವು ಸಿದ್ಧಿ, ಇಂದ್ರಿಯಗಳ ಮೇಲಿನ ಪೂರ್ತ ಜಯವು ಸಿದ್ಧಿಸುತ್ತದೆ. ಇದನ್ನು ಅಭ್ಯಾಸ ಮಾಡ್ತಾ ಇರುವಾಗ ಏನಾಗುತ್ತದೆ? ಇಂದ್ರಿಯಗಳ ಮೇಲಿನ ಪೂರ್ತ ಜಯವು ಲಭಿಸುತ್ತದೆ. ಇಂದ್ರಿಯಗಳನ್ನು ಹತೋಟಿಗೆ ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯವನ್ನು ನಾವು ಬೆಳೆಸಿಕೊಂಡಾಗ, ಇನ್ನೊಬ್ಬರು ಹೇಳಿದ್ದಾಗಲೂ ಮತ್ತೊಂದಾಗಲೇ ಒಳ್ಳೆಯದು ಕೆಟ್ಟದ್ದಾಗಿರ್ತಕ್ಕಂಥ ಧ್ಯಾನ ಮಾಡಿಕೊಳ್ಳೋದಕ್ಕಾಗಿ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಳ್ತೀವಿ. ಇಂದ್ರಿಯ ನಿಗ್ರಹ ಮಾಡಿಕೊಂಡಾಗ ನಮ್ಮ ಮನಸ್ಸು ಇಂದ್ರಿಯಗಳ ಕಡೆ ಗಮನ ಕೊಡೋದಿಲ್ಲ, ಆ ಮನಸ್ಸು ಇಂದ್ರಿಯವನ್ನು ಗೆಳ್ಕೋಬೇಕು. ಅನಂತರ ಸಾಧಕನು ಧಾರಣ, ಧ್ಯಾನ ಮತ್ತು ಸಮಾಧಿ ಅಭ್ಯಾಸಕ್ಕೆ ಯೋಗ್ಯತೆಯನ್ನು ಪಡೆಯುತ್ತಾನೆ. ಗುರುಗಳು ಜೀವನ ಅಂತ ಅನ್ನೋದಿಲ್ಲ, ಅದರಲ್ಲಿ ನಾವು ಯಾವ ರೀತಿ ಧ್ಯಾನ ಮಾಡ್ಬೇಕು ಅಂತಕ್ಕಂಥದ್ದು 3 ಸ್ಟೆಪ್ ನಾವು ಹೇಳಿದೀವಿ. ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಧ್ಯಾನ ಮಾಡುವಾಗ ಆ 3 ಸ್ಟೆಪ್ಗಳು ಎಷ್ಟು ಪ್ರಾಮುಖ್ಯತೆ ಅಂತ. ಇಲ್ಲಿ ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟ ಒಂದು ಮಾತನ್ನು ಹೇಳಬೇಕಾಗುತ್ತದೆ. ಥಿಯಾಸಫಿ ಎಂಬ ದಿವ್ಯ ಜ್ಞಾನವು ಬೋಧಿಸುವುದೇನೆಂದರೆ, ನಮ್ಮ ಮನಸ್ಸು ಪರಿಶುದ್ಧವಾದರೆ, ಥಿಯಾಸಫಿ ಹೇಳೋದೇನು, ನಮ್ಮ ಮನಸ್ಸು ಪರಿಶುದ್ಧವಾಗಿದ್ದರೆ ನಮ್ಮ ಯೋಚನೆಗಳು ಸಹ ಪರಿಶುದ್ಧವಾಗುತ್ತೆ. ನಮ್ಮ ಮನಸ್ಸು ಪರಿಶುದ್ಧವಾಗಿದ್ರೆ ಒಳ್ಳೆ ಯೋಚನೆಗಳೇ ಬರುತ್ತೆ. ಮನಸ್ಸು ಪರಿಶುದ್ಧ ಇಲ್ಲ ಅಂತಂದ್ರೆ ಕೆಲಸಕ್ಕೆ ಬಾರದ ಎಲ್ಲ ಯೋಚನೆಗಳು ಬರ್ತಾನೆ ಇರುತ್ತವೆ. ಪರಿಶುದ್ಧವಾದ ಯೋಚನೆಗಳನ್ನು ನಮ್ಮ ಪ್ರಾಣಶಕ್ತಿ ವಾಹಿನಿಯು ಅನುಸರಿಸುತ್ತದೆ. ನೋಡಿ, ಉದಾಹರಣೆಗಾಗಿ ಮನುಷ್ಯನು ಕಾಮಭಾವನೆಗೆ ಒಳಗಾದಾಗ, ಆತನ ಶ್ವಾಸ ಉಚ್ಛ್ವಾಸಗಳು ತೀವ್ರವಾಗುತ್ತವೆ. ಇದು ಅನುಭವ ಆಗಿದೆ ನಮ್ಗೆ. ನಾವು ಯಾರಾದ್ರ ಮೇಲೆ ಕೋಪ ಬಂದು ಮಾತನಾಡುವಾಗ ಅಥವಾ ದ್ವೇಷವನ್ನು ಇನ್ನೊಬ್ಬರ ಮೇಲೆ ಎರಗಿದಾಗ ಉಚ್ಛ್ವಾಸಗಳು ಜಾಸ್ತಿ ಉಚ್ಛ್ವಾಸ ನಿಶ್ವಾಸಗಳು ಜಾಸ್ತಿ ಉಸಿರಾಡ್ಕೊಂಡು ಅದ್ರ ಮೇಲೆ ಹೋಗ್ತೀವಿ ಅಂತ ಆಯಾಸವಾಗುತ್ತೆ ಅವಾಗ ಅಂತ. ಆ ಮೂಲಕ ನಮ್ಮ ಶಕ್ತಿಯು ಕುಗ್ಗುತ್ತದೆ.
ಜಾಸ್ತಿ ನಾವು ಉಸಿರಾಡುವುದರಿಂದ ನಮ್ಮ ಶಕ್ತಿ ಕುಗ್ಗುತ್ತದೆ. ಯಾವತ್ತೂ ನಾವು ಉನ್ನತ ಮಟ್ಟದ ವಿಚಾರಗಳಲ್ಲಿ ಭಕ್ತಿಪೂರ್ವಕವಾದ ಧ್ಯಾನಾದಿಗಳಲ್ಲಿ ತೊಡಗಿರುವಾಗ ನಮ್ಮ ಉಚ್ಛ್ವಾಸ ನಿಶ್ವಾಸಗಳು ನಿಧಾನವಾಗಿ ಚಲಿಸುತ್ತವೆ. ನಾವು ಧ್ಯಾನ ಮಾಡುವುದಕ್ಕಾಗಿ ಧ್ಯಾನ ಮಾಡ್ತಾ ಇರುವಾಗ ನಮ್ಮ ಶ್ವಾಸ ನಿಧಾನಕ್ಕೆ ಹೋಗುವುದು, ನಿಧಾನಕ್ಕೆ ಬರುವುದು, ನಮ್ಗೆ ಅದು ಗೊತ್ತಾಗುವುದೇ ಇಲ್ಲ. ಆದ್ದರಿಂದ ಧ್ಯಾನ ಮಾಡುವುದರಲ್ಲಿ ತೊಂದರೆಗಳು ಯಾವ ರೀತಿ ಬರುತ್ತೆ, ಧ್ಯಾನ ಮಾಡುವುದಕ್ಕೆ ಅನುಕೂಲ ಯಾವ ರೀತಿ ಆಗುತ್ತೆ ಅಂತ ಅನ್ನೋದು ಈ ವಿವರಣೆ ತಿಳಿಸುತ್ತವೆ. ಕೇವಲ ಪ್ರಾಪಂಚಿಕ ಸುಖ ಭೋಗಗಳಲ್ಲಿ ಆಸಕ್ತರಾಗಿರುವವರ ನರಮಂಡಲವು ಯಾವಾಗಲೂ ಅದು ಸಂಪಾದನೆ ಮಾಡ್ಬೇಕು, ಇದು ಸಂಪಾದನೆ ಮಾಡ್ಬೇಕು, ಅವನೇನಾದ್ರೂ ಕೊಳ್ಳೆ ಹೊಡೆಯಬೇಕು, ಅದು ಸಂಪಾದನೆ ಮಾಡ್ಬೇಕಂತ ಈ ಆಸಕ್ತಿ, ಈ ಪ್ರೇಮ ಯಾವಾಗಲೂ ಇದ್ದರೆ ನರಮಂಡಲವು ದುರ್ಬಲವಾಗುತ್ತದೆ. ಈ ನರಗಳೆಲ್ಲ ದುರ್ಬಲವಾಗುತ್ತೆ. ಈ ಸಣ್ಣಗೆ ಇರ್ತಕ್ಕಂಥವ್ರಿಗೂ ಅತಿರೇಕ ಕೋಪ ಬರುವುದು. ನರಮಂಡಲ ದುರ್ಬಲವಾಗಿರುತ್ತೆ ಅವರು. ಯಾರು ಹಿಂದಿನ ಜನ್ಮದಿಂದಲೂ ಒಳ್ಳೆಯ ಯೋಚನೆಗಳಿಗೆ ಸಂಬಂಧಪಟ್ಟ ಸದ್ವಿಷಯಗಳ ವ್ಯಾಸಂಗ, ಹಿಂದಿನ ಜನ್ಮಗಳಿಂದನೂ ಬಂದಿರಬೇಕು, ಇದು ಅದೇ ಬಹಳ ಮುಖ್ಯ. ಹಿಂದಿನ ಜನ್ಮಗಳಿಂದ ಬಂದಿದ್ದು ಈ ಜನ್ಮದಲ್ಲಿನೂ ಸಮೇತ ಒಳ್ಳೆಯ ಯೋಚನೆಗಳಿಗೆ ಸಂಬಂಧಪಟ್ಟ ಸದ್ವಿಷಯಗಳ ವ್ಯಾಸಂಗ. ಸದ್ವಿಷಯಗಳ ವ್ಯಾಸಂಗ ನಾವು ದಿನಾಗಲೂ ಮಾಡ್ತಾ ಇರೋದು ಅದೇ ಕೆಲಸ, ಸದ್ವಿಷಯಗಳ ವ್ಯಾಸಂಗ. ನೋಡ್ಕೊಳ್ರಿ, ನಮ್ಮಷ್ಟಕ್ಕೆ ನಾವು ಯೋಚನೆ ಮಾಡ್ಕೊಳ್ರಿ. ಸುಮಾರು ನಾವು ಕಂಟಿನ್ಯೂಸ್ ಆಗಿ 3 ವರ್ಷಗಳಿಂದ ದಿನಾಗ್ಲೂ ಮಾಡ್ತಾ ಇದ್ದೀವಿ. 3 ವರ್ಷಗಳಿಗೆ ಹಿಂದೆ ಇರ್ತಕ್ಕಂಥದ್ದಕ್ಕೂ ಈಗ ಇರ್ತಕ್ಕಂಥದ್ದು ನಮ್ಮ ಮನಸ್ಸು ಯಾವ ರೀತಿ ಪರಿವರ್ತನೆ ಆಗಿದೆ ಅಂತ ಅನ್ನೋದನ್ನ ನಾವೇ ಊಹಿಸ್ಕೋಬಹುದು ಅಲ್ವಾ. ಮತ್ತ ಸದ್ವಿಚಾರ ಇವುಗಳಲ್ಲಿ ತೊಡಗಿರುತ್ತೇವೆ. ಯಾವಾಗಲೂ ಬಂದಾಗ ಸದ್ವಿಚಾರವನ್ನೇ ಒಳ್ಳೆ ಪುಸ್ತಕಗಳನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ನಾವು ಪ್ರಸ್ತಾಪನೆ ಮಾಡ್ತಾ ಅದರ ಯೋಚನೆಗಳನ್ನ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ನಮ್ಮನ್ನ ಬೆಳೆಸ್ಕೊಂಡಾಗ ನಮ್ಮ ಶ್ವಾಸ ಇದೆಯಲ್ಲ ಅದು ಒಂದು ಕಂಟ್ರೋಲ್ಗೆ ಬರುತ್ತೆ. ಅವಾಗ ಸುದ್ದಿನೇ ಬದಲಾವಣೆ ಆಗುತ್ತೆ. ಹೌದು, ನಮ್ಮ ವೃದ್ಧಾಪ್ಯ ಕಾಲದಲ್ಲೂ ಸಹ ದೃಢಕಾಯರಾಗಿ ಬಾಳುತ್ತೇವೆ. ನೋಡಿ, ನಮ್ಮ ಮುನಿಯಪ್ಪನವರು ಅಷ್ಟೊಂದು ದೃಢ, ಎಷ್ಟು 87 ವರ್ಷನ ಈಗ? 87 ವರ್ಷವಾದ್ರವರಲ್ಲಿ ಯುವಕನು ಇದ್ದಂಗೆ ಹೆಂಗ್ ಬರ್ತಾನೆ, ಹೆಂಗ್ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಸದ್ವಿಷಯಗಳ ಕಡೆ ಗಮನ ಇದೆ, ದುರಭ್ಯಾಸಗಳ ಏನು ಇಲ್ಲ. 87 ವರ್ಷ ಆದ್ರೂ ಈಗ 27 ವರ್ಷ ಆದವನು ಹೆಂಗೆ ಓಡಾಡ್ತಾನೆ ಹಂಗೆ ಓಡಾಡ್ತಿದ್ದ. ಆದುದರಿಂದ ಮನಸ್ಸಿನ ಶಿಕ್ಷಣದ ಮೂಲಕವೇ ಪ್ರಾಣಶಕ್ತಿಯನ್ನು ಪರಿಶುದ್ಧ ಮಾಡಿಕೊಳ್ಳಬಹುದೆಂಬುದು ರಾಜವಿದ್ಯೆ. ಈ ರಾಜವಿದ್ಯೆ ಅಂತಕ್ಕಂಥದ್ದು ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನ ವೃದ್ಧಿಪಡಿಸ್ಕೊಳ್ಳೋದು ಯಾವ ರೀತಿ, ಏನು ಅಡ್ಡಾತಂಕಗಳು ಬರುತ್ತೆ ಅಂತ ಅನ್ನೋದು ತಿಳಿಸಿಕೊಡ್ತಕ್ಕಂಥದ್ದೇ ರಾಜವಿದ್ಯೆ. ನಮ್ಮ ತಿಸಾಕಲ್ ಸೊಸೈಟಿ ರಾಜವಿದ್ಯೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಅದರಂತೆ ನಡ್ಕೋಬೇಕು ಅಂತಕ್ಕಂಥದ್ದನ್ನ ಮಾರ್ಗದರ್ಶನ ಕೊಡುತ್ತೆ. ಅದಕ್ಕೆ ಹೇಳ್ತಾರೆ ರಾಜ ಋಷಿ ಬ್ರಹ್ಮ ಋಷಿ ಎಲ್ಲಿಂದ ಬಂದಿದೆ. ಅಥವಾ ಗುಪ್ತ ವಿದ್ಯೆಯ ಖಚಿತವಾದ ಅಭಿಪ್ರಾಯವು ಮನಸ್ಸನ್ನು ಅದರ ಮೇಲುತತ್ವವಾದ ಇಚ್ಛಾಶಕ್ತಿಯಿಂದ ಸ್ವಾಧೀನಕ್ಕೆ ತೆಗೆದುಕೊಳ್ಳಬೇಕೇ ವಿನಃ ಕೆಳಗಿನ ಮಟ್ಟದ ಪ್ರಾಣಾಯಾಮದಿಂದ ಅಲ್ಲ. ಕೆಳಗಿನ ಮಟ್ಟದ ಪ್ರಾಣಾಯಾಮ ಇವ್ಯಾವುದು ಬರದಿರೋ ಪ್ರಾಣಾಯಾಮ ಮಾಡಿದ್ರೆ ಮನಸ್ಸು ಹತೋಟಿಗೆ ಬರೋಲ್ಲ. ಇಚ್ಛಾಶಕ್ತಿಯೇ ಇಂದ ಸ್ವಾಧೀನಕ್ಕೆ ತೆಗೆದುಕೊಳ್ಳಬಹುದು. ಯಾಕಂದ್ರೆ ಸಾಕು, 5 ವರ್ಷ ಅಲ್ಲಿಗೆ 1ನೇ ಭಾಗ ಪೂರ್ತಿ ಮುಗಿದೋಯ್ತು. 2ನೇ ಭಾಗ ಇನ್ನು 2 ಪೀರಿಯಡ್ಗಳಾಗುತ್ತೆ. ಇದನ್ನ 2 ಪೀರಿಯಡ್ಗಳು ಮಾಡಿ ಮುಗಿಸ್ಬೇಕು. 2 ಪೀರಿಯಡ್ ಬರುತ್ತೆ ಅಷ್ಟೇ. ಇದು 2ನೇ ಭಾಗ, ಇಚ್ಛಾಶಕ್ತಿಯ ಸ್ವರೂಪ ಮತ್ತು ಅದರ ಅಂತ್ಯಜಯ. ಎರಡನ್ನ ಮುಗಿಸ್ಬಿಡೋಣ. ಇಷ್ಟಿಗೆ ಇವತ್ತು ಸಾಕು. ಯಾಕಂದ್ರೆ ನಂತರ ಇದಕ್ಕೆ ಹೋದ್ರೆ ಅದಕ್ಕೂ ಸಮನ್ವಯವಾಗಲ್ಲ. ಅದರ 3 ಸಲ ನಾವು ಓಂಕಾರ ಮಾಡಿ ಕ್ಲಾಸ್ ಮುಕ್ತಾಯ ಪಡಿಸ್ಬೇಕು. ಓ